ನಿಮ್ಮ ಇದರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದೇ ಸರ್, ಹಾರ್ಟಿಕಲ್ಚರ್ ಅಲ್ಲಿ ಮೇಸರು, ಅಡಿಕೆ, ತೆಂಗು, ಕಾಳುಮೆಣಸು, ಕೋಕೋ ಆ ತರ ಬೆಳೆಗಳು ಬರುತ್ತೆ ಸರ್. ಅಡಿಕೆ 17,000 ಹೆಕ್ಟೇರ್ ಅಷ್ಟು ಇದೆ. ಯಾವ ರೈನ್ ಫಾಲ್ ಆಗಿದೆ ಅದು ಅವ್ರಿಗೆ ರೈತರಿಗೆ ಪ್ರಯೋಜನ ಆಗ್ತದ ಅಥವಾ ತೊಂದರೆ ಆಗ್ತದ ಅವ್ರ ಕ್ರಾಪಿಗೆ? ಬಟ್ ಈಗ ಪ್ರೆಸೆಂಟ್ ಮಳೆ ಬಂದಿರೋದ್ರಿಂದ ಸಮಸ್ಯೆ ಇಲ್ಲ ಸರ್. ಇಲ್ಲ. ನೀವಾ ಆಯ್ತಪ್ಪ, ನೀವು ಬಡವರ ಮನೆ ಬಿದ್ದಾಗ ಸ್ವಲ್ಪ ಲೀನಿಯಂಟ್ ಇರಿ ಸರ್. ನಮ್ಮಲ್ಲಿ ಇಂಜಿನಿಯರ್ಸ್ ಕೊರತೆ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸರ್. PWD, PRED, PMJSY. ನಾನೆಲ್ಲ ಇಂಜಿನಿಯರ್ಸ್ಗೆ ಹೇಳೋದಿಷ್ಟೇ, ಯಾರು ಬಡವರ ಮನೆ ಆಗ್ತದೆ, ಬಡವರ ಮನೆ ಬೀಳುದು, ಶ್ರೀಮಂತರ ಮನೆ ಬೀಳುದು ಇಲ್ಲ. ಯಾಕಂದ್ರೆ ಆ ಕಷ್ಟದಲ್ಲಿ ಇರ್ತಾರೆ ಇವರು. ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಪೊಲೀಸ್ ಕೆಲಸ ಮಾಡಿ 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 ಅದನ್ನು ಆದಷ್ಟು ಕಡಿಮೆಗೆ ನೀವು ಸೀಮಿತಗೊಳಿಸಿ ಹೋಗಬೇಡಿ. ಬುದ್ಧಿವಂತಿಕೆ ಮಾತ್ರಲ್ಲ, ಹೃದಯವಂತಿಕೆಯನ್ನು ಕೂಡ ಕೆಲಸ ಮಾಡಿ. ಅದಕ್ಕೆ ಆ ಮಾನವೀಯತೆಯಿಂದ ನೋಡಿಕೊಂಡು ಅವರಿಗೆ ಎಷ್ಟು ಮ್ಯಾಕ್ಸಿಮಮ್ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆ ಅದನ್ನು ತಾವು ಇವತ್ತು ನೋಡಿಕೊಳ್ಬೇಕು. ಆ ಥರ ಈಗ ಸರ್ ಕೇಳ್ತಾ ಇರೋದು ಮನೆ ಡ್ಯಾಮೇಜ್ ಆಗಿದೆ. ಮನೆ ಡ್ಯಾಮೇಜ್ ಆಗಿದೆ ಅಂದರೆ ಮನೆ ಒಳಗಡೆ ನೀರು ಬಂದೇ ಇರುತ್ತೆ. ಮನೆ ಒಳಗಡೆ ನೀರು ಅಕಸ್ಮಾತ್ ಬಂದಿದ್ರೆ ಪಾತ್ರೆ ಮತ್ತು ಬಟ್ಟೆಗೆ ನಾವೇನು 5,500 ಅಂತ ಕೊಡ್ತೀವಿ ಅದನ್ನು ಕೊಟ್ಟಿದ್ದೀವ ಅಂತ. ಬರೀ ಮನೆ ಮಾತ್ರ ಡ್ಯಾಮೇಜ್ ಆಗಿದೆ. ಇವತ್ತು ಮಳೆ ನೀರು ಬಂದು ಮನೆ ಒಳಗಡೆ ನೀರು ಹೋಗಿರೋದು ಇಲ್ಲ. ಡ್ಯಾಮೇಜ್ ಆದರೂ ಬಟ್ಟೆ ಬರೆ ಎಲ್ಲ ಚಂಡಿ ಆಗುದು. ನಮ್ಮನೆ ನೆರೆ ಇಲ್ಲ, ಮಳೆ ಬಿದ್ದು ಆಗ ಮನೆಯ ಸ್ಥಿತಿಗತಿ ಅವರ ಪಾತ್ರೆ ಬಗಡೆ ಮತ್ತೆಲ್ಲ ಹಾಳಾಗಿ ಹೋಗ್ತದೆ, ಬಟ್ಟೆ ಬರೆ ಎಲ್ಲ. ಅದಕ್ಕೋಸ್ಕರ ತುರ್ತಾಗಿ 6,000 ಕೊಡುವಂಥದ್ದು ಅಂತೇಳಿ ಈಗ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ. ಒಂದು ಮಾನವ ಹಾನಿ ಆಗಿದೆ ಸರ್ ಕಡಬ ತಾಲೂಕಲ್ಲಿ. ಬೇರೆ ಬೇರೆ ಪ್ರಾಬ್ಲಮ್ ಇಲ್ಲ, ಪಬ್ಲಿಕ್ ಏನು ತೊಂದರೆ ಇಲ್ಲ. ಕರೆಂಟ್ ಹೋಗಿಲ್ಲ ಬರ್ಕೊಂಡ ಈಗ ಹೇಳ್ತಿರಲ್ಲ, ಲೈನ್ ಮ್ಯಾನ್ಗಳೆಲ್ಲಾದ್ರೂ ಸರಿ ಇದ್ದಾರಾ, ಕೆಲಸ ಮಾಡ್ತಾರ? ಲೈನ್ ಮ್ಯಾನ್ ಶಾರ್ಟೇಜ್ ಇದೆ, ಅದಕ್ಕೆ ನಾವೀಗ 25 ಜನ ಎಕ್ಸ್ಟ್ರಾ ಕೊಟ್ಕೊಂಡಿದ್ದೀವಿ ಸರ್. ಈಗ ರಿಕ್ರೂಟ್ಮೆಂಟ್ ನಿಮ್ ಲೈನ್ ಕಟ್ ಮಾಡ್ಲಿಕ್ಕೆ ಓಕೆನಾ, ಮರ ಕಟ್ ಮಾಡ್ಲಿಕ್ಕೆ, ಕಂಬ ಇಡ್ಲಿಕ್ಕೆ, ಅದಕ್ಕೆಲ್ಲ ತಕೊಂಡದ್ದು. ಲೈನ್ ಮ್ಯಾನ್ಗಳು ಕರೆಂಟ್ ಹೋದ ತಕ್ಷಣ ಅವರಿಗೆ ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತಿ ಅವರಿಗೆ ರೆಸ್ಪಾನ್ಸ್ ಮಾಡುವಂತ ಕಾರ್ಯಕರ್ತ ನಿಮ್ಮಲ್ಲಿ ಎಷ್ಟು ಜನ ಇದೆ ಅಂತ ಲೈನ್ ಮ್ಯಾನ್ಗೆ ಯಾರಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಶಿಕ್ಷಣ ಬರ್ತಾ ಇರ್ತದಲ್ಲ, ರಾತ್ರಿ ನನಗೆ ನಿದ್ದೆ ಬರೋದು ಮಾಡ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ನೀವು ಸಿಲೆಕ್ಷನ್ ಮಾಡೋ ಕೂಡ ಹಾಗೆ, ಇನ್ನು ದುಷ್ಟರಿದ್ದವನು ಕುಡಿಯೋ ಇವನನ್ನು ಕೂತ್ಕೊಳಿಸಬೇಡಿ. ಅವ್ನು ಜನರಿಗೆ ತೆಗೆದುಕೊಂಡು ಬೈತಾರೆ, ಸರಿದವರು ಮಾತ್ರ ಹಾಕಿ. ಅದು ಮೊನ್ನೆ ನೋಡಿ ಒಬ್ಬ ಹೇಳ್ಬಾರ್ದು, ಗಲಾಟೆ ಮಾಡಿ ನಿಮ್ಮ ಶಾಪಿನ ನೋಡಿದ್ದಾರೆ, ಫೋನ್ ಮಾಡಿದೆ, ಸುಳ್ಳೆದಲ್ಲಿ ಸರಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಕಂಪ್ಲೇಂಟ್ ಬಂದಾಗ? ಏನು ಇಶ್ಯೂ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಆಕ್ಷನ್ ತಗೊಂಡಿದ್ದೀರಿ? ಕೂಡಿ ಸರ್ ಅಷ್ಟೇ ಸರಿ, ಏನು ವಾಟ್ಸ್ ಪ್ಲಾನ್? ಅವ್ರದ್ದು ಏನು ಇಶ್ಯೂ ಆಗಿದೆ ಅಂತ ತಗೊಂಡು ರಿಪೋರ್ಟ್ ಅದನ್ನೇ ಅವರು ಹೇಳೋದು. ರಿಪೋರ್ಟ್ ಮಾಡಿ ಸರ್. ಒಂದು ಆಕ್ಷನ್ ತಗೊಂಡು ಮಾತ್ರ ಬೇರೆಯವ್ರಿಗೆ ಹೆದರಿಕೆ ಬರ್ತದೆ. ರಿಪೋರ್ಟ್ ಮಾಡ್ತೀವಿ ಸರ್. ಇಲಾಖೆ ಭಾಗಶಃ ಅರಣ್ಯ ಬಗ್ಗೆ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ರೈತರಿದ್ದು ಹಕ್ಕುಪತ್ರ ಪಡ್ಕೊಂಡು 10, 20, 30 ವರ್ಷದಿಂದ ಪಡ್ಕೊಂಡವರಿಗೆ ಈ ಹಿಂದೆ ಜಂಟಿ ಸರ್ವೆ ಅಂತ ನೂಜಿಪಾತ್ರದಲ್ಲಿ ಆಗಿತ್ತು. ಅಂದ್ರೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಸೇರಿ ಜಂಟಿ ಸರ್ವೆ ಮಾಡಿ ಯಾರ್ದು ಭಾಗಶಃ ಅರಣ್ಯ ಬರ್ತದೆ ಅದನ್ನು ಬಿಟ್ಟು ಉಳಿದ ಜಾಗವನ್ನ ಪ್ಲಾಟಿಂಗ್ ಮಾಡಿ ಕೊಡುವಂತ ವ್ಯವಸ್ಥೆ ಅಲ್ಲಿ ಆಗಿದೆ ಸರ್. ಆಮೇಲೆ ನಮ್ಮ ಕೋಡಿಪಾಳದಲ್ಲಿ 2-3 ಸರ್ವೆ ಅಲ್ಲಿಯ ರೈತರು ಅಡಿಕೆ ಮತ್ತು ರಬ್ಬರ್ ಈ ತರ ಬೆಲೆಯನ್ನ ಬೆಳೆದಿದ್ದಾರೆ. ಅವರಿಗೆ ಇವತ್ತು ಸೊಸೈಟಿಯಲ್ಲಿ ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ಅನ್ನು ಕೂಡ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಪ್ಲಾಟಿಂಗ್ ಆಗಲಿಲ್ಲ, ಅದ ಕಾರಣ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ. ಪ್ಲೇಸ್ ಆಗ್ತದಪ್ಪ. ನೀವೀಗ ಅಲ್ಲಿ ಕೂತ್ಕೊಳ್ತೀರಿ, ಮತ್ತೆ ಹೋದ ನಂತರ ಬೇರೆಯವ್ರು ಹೇಳ್ತಾರೆ ಅಧ್ಯಕ್ಷರ ಮೇಲೆ ಕಲೆ ಕೂತ್ಕೊಳಿಸಿದ್ರು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಬ ತಾಲೂಕಿನ ಪ್ರಾಕೃತಿಕ ವಿಕೋಪದ ಒಂದು ಸಭೆಯನ್ನು ಯಾವ ಮಟ್ಟದಲ್ಲಿ ತಗೊಂಡಿದ್ದೀರಿ ಅಂತ ಒಂದು ಪ್ರಗತಿ ಪರಿಶೀಲನೆ ನಡೆಸಿಕೊಳ್ಳಲು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ UT ಖಾದರ್ ಸಾಹೇಬರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಸುಳ್ಯ ವಿಧಾನ ಕ್ಷೇತ್ರದ
ಗೌರವಾನ್ವಿತ ಶಾಸಕರಾದ ಭಾಗೀರಥಿ ಮುರಳಿ ಮೇಡಮ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಮಂಗಳೂರು ವಿದ್ಯುತ್ ಸಬರಾಜು ಕಂಪನಿಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕನಿಷ್ಠ ವೇತನ ಸಲಹಾ ಮಂಡಳಿ TM ಶಾಹಿದ್ ಅಖಿಲ್ ಸರ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಕರ್ನಾಟಕ ಅರೆ ಭಾಷೆ ಸಾಂಸ್ಕೃತಿಕ ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿದ್ದಾರೆ ವೇದಿಕೆಯಲ್ಲಿ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು KDP ಸಭೆಯ ಸದಸ್ಯರುಗಳು ಮತ್ತು ಎಲ್ಲ ಗೌರವಾನ್ವಿತರು ಹಾಗೂ ಮಾಧ್ಯಮ ಮಿತ್ರರು ಸಭೆಯಲ್ಲಿದ್ದೀರಿ, ತಮ್ಮನ್ನು ಸ್ವಾಗತಿಸ್ತಾ ಮಾನ್ಯ ಸಚಿವರು ಸಭೆ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಹಿಂದೆ ಅಲ್ಲಿ ಎಲ್ಲ ಕೂತ್ಕೊಳ್ಳೋಕ್ಕಾದ್ರೆ ಇದು ಮಾಡಿ, ಮೀಟಿಂಗಲ್ಲಿ ಅವಶ್ಯಕತೆ ಇಲ್ಲಿರೋ ದಯವಿಟ್ಟು ಆಚೆ ಇರಿ. ಕ್ಲಿಯರ್ ಮಾಡಿಸಪ್ಪ, ಕ್ಲಿಯರ್ ಮಾಡಿಸಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಈ ಒಂದು ಮಳೆಯ ಪರಿಣಾಮದಿಂದ ಆಗಿರುವಂಥ ಕೆಲವೊಂದು ದುರಂತಗಳು ಮತ್ತು ಇನ್ನಿತರ ಒಂದು ರಿವ್ಯೂ ಮಾಡೋದಕ್ಕೆ ಇವತ್ತು ಕಡಬ ತಾಲೂಕಿಗೆ ಆಗಮಿಸಿರುವಂಥ ಸನ್ಮಾನ್ಯ ಸಚಿವರು ಶ್ರೀಯುತ UT ಖಾದರ್ ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲೆ ಇರುವಂಥ ಮಾನ್ಯ ಶಾಸಕರು ಮತ್ತು ಎಲ್ಲ ಸನ್ಮಾನ್ಯರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗ ಮೊದಲನೇದಾಗಿ ಸರ್ ತಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಕಡಬ ತಾಲೂಕಿನ ಮಳೆ ಪರಿಸ್ಥಿತಿ ಮತ್ತು ಆಗಿರುವಂಥ ಕೆಲವೊಂದು ಅಥವಾ ಮುಂದೆ ಬರುವಂಥ ಕೆಲವೊಂದು ಅನಾಹುತಗಳ ಒಂದು ಇದ್ರ ಬಗ್ಗೆ ತಮಗೆ ಮಾಹಿತಿ ಕೊಡುವಂಥದ್ದು. ಸರ್, ನಮ್ಮಲ್ಲಿ ಪ್ರತಿ ದಿನದ್ದು ಎಷ್ಟು ಮಳೆ ಆಗ್ತಿದೆ ಅಂತ ಹೇಳಿ ಮಳೆ ಮಾಪನ ಇದರಲ್ಲಿ ಎಲ್ಲೆಲ್ಲಿ ನಮ್ಮದು ಸರಿಯಾಗಿರ್ತದೆ ಅಲ್ಲಿ ನಾವು ತಗೊಳ್ತಾ ಇರುವಂಥದ್ದು. ಸರ್, ಇವತ್ತಿಗೆ ಕಡಬದಲ್ಲಿ ನಾವು ಮೇಜರಾಗಿ ಕಡಬ, ಕೊಯ್ಲಾ, ಐತೂರು, ಶಿರಾಡಿ ಮತ್ತು ಸುಬ್ರಹ್ಮಣ್ಯ ಈ ಥರ ನಾವು ಡಿವೈಡ್ ಮಾಡಿ ಪ್ರತಿ ದಿನದ್ದು ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಿಂದ ನಾವು ತಗೊಂಡು ಇದು ಮಾಡ್ತಿರುವಂಥದ್ದು. ಸರ್, ಈಗ ಫಾರ್ ಎಕ್ಸಾಂಪಲ್ ಒಂದು ನಾವು ನೋಡಿದ್ರೆ ಸರ್, ಇಲ್ಲಿ ಕಡಬ ಮೇಯ್ನಾಗಿ ನೋಡಿದ್ರೆ ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಜುಲೈ ಅಷ್ಟೊತ್ತಿಗೆ ಸರ್ ನಮ್ಮದು 1486 ಮಿಲಿಮೀಟರ್ ಅಷ್ಟು ಆಗಿತ್ತು. ಈ ವರ್ಷ ಜುಲೈ ಇದಕ್ಕೆ 1330 ಅಷ್ಟು ಆಗಿದೆ ಸರ್. ಅರೌಂಡ್ 12% ಕಡಿಮೆ ನಮಗೆ ಬಂದಿರುವಂಥದ್ದು. ಸರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರು? ನಮಸ್ತೆ ಸರ್. ಆಯ್ತು, ಈಗ ರೈನ್ಫಾಲ್ ಎಷ್ಟಿದೆ ಈ ಸಲ? ಈಗ ಅಕ್ಟೋಬರ್ ಜನವರಿಯಿಂದ ಇಲ್ಲಿವರೆಗೂ 2257 ಆಗಿದೆ ಸರ್. ಟೋಟಲ್ 13% ಲೆಸ್ ಇದೆ ಸರ್. ನಾರ್ಮಲ್ಗೆ 13% ಲೆಸ್ ಇದೆ ಸರ್. ಮತ್ತು ಭತ್ತ ಕೃಷಿಗೆ ಏನು ತೊಂದರೆ ಆಗಿಲ್ಲ ಸರ್. ಸ್ವಲ್ಪ ಈಗ ಇನಿಷಿಯಲ್ ಆಗಿ ಸ್ವಲ್ಪ ಸಸಿ ಮಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದಾಯಿತು ಸರ್. ನಂತರದಲ್ಲಿ ಸಸಿ ಮಡಿ ಮಾಡ್ಕೊಂಡು ರೈತರಿಗೆ ನಾಟಿ ಮಾಡಿದ್ದಾರೆ ಸರ್. ಮೇನ್ ಕೃಷಿ ಯಾವುದು ಇಲ್ಲಿ? ಸರ್, ಇಲ್ಲಿ ಅಡಿಕೆನೆ ಸರ್ ಮೇನು. ನಮ್ಮದು ಕೃಷಿದು 165 ಹೆಕ್ಟೇರ್ಸ್ ಬರುತ್ತೆ ಸರ್ ಕಡಬ ತಾಲೂಕು. ಭತ್ತ ಎಷ್ಟು ಬರ್ತದೆ? ಭತ್ತ ಅದೇ 165. 165. ಹಾಂ ಸರ್. ನಿಮ್ಮ ಕೃಷಿಯಲ್ಲಿ ಭತ್ತ ಮಾತ್ರ? ಹೌದು. ಅವ್ರು ಬೇಕಾದ ಮೆನು ಇದರಲ್ಲಿ ಇದೆಯಾ? ಎಲ್ಲ ಇದೆ ಸರ್. ಇದು ನಿಮ್ಮ ಇದರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್? ಅದೇ ಸರ್, ಹಾರ್ಟಿಕಲ್ಚರ್ ಅಲ್ಲಿ ಮೇಸರು, ಅಡಿಕೆ, ತೆಂಗು, ಕಾಳುಮೆಣಸು, ಕೋಕೋ ಆ ಥರ ಬೆಳೆಗಳು ಬರುತ್ತೆ ಸರ್. ಅಡಿಕೆ 12,000 ಹೆಕ್ಟೇರ್ ಅಷ್ಟು ಇದೆ. ಯಾವ ರೈನ್ಫಾಲ್ ಆಗಿದೆ ಅದಕ್ಕೆ ರೈತರಿಗೆ ಪ್ರಯೋಜನ ಆಗ್ತದ ಅಥವಾ ತೊಂದರೆ ಆಗ್ತದ ಅವ್ರ ಕ್ರಾಪಿಗೆ? ಬಟ್ ಈಗ ಪ್ರೆಸೆಂಟ್ ಮಳೆ ಬಂದಿರೋದ್ರಿಂದ ಸಮಸ್ಯೆ ಇಲ್ಲ ಸರ್. ಇಲ್ಲ. ಅವ್ರಿಗೆ ಬೇಕಾದಂತ ಗೊಬ್ಬರ ಮೆನ್ಯೂರ್ ಇದೆಯಾ? ಇದೆ ಸರ್. ಯಾವ್ದಿದೆ? ಅಗ್ರಿಕಲ್ಚರ್ ಇಂದ ಕೊಡ್ತಾ ಇದ್ದಾರೆ ಸರ್. ಮತ್ತೆ ನೀವು ಯಾವುದು? ಹಾರ್ಟಿಕಲ್ಚರ್ ಸರ್. ಸಾರಿ, ಯೂರಿಯಾ ಸ್ವಲ್ಪ ಪ್ರಮಾಣದಲ್ಲಿ DAP ಮತ್ತು MOP ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳೆಲ್ಲ ಸಫಿಷಿಯೆಂಟ್ ಆಗಿದೆ ಸರ್. ಗೊಬ್ಬರದ ಆದಾಯ ಬರೋದು ತೊಂದರೆ ಏನು ಕಡಿಮೆ ಏನಿಲ್ಲ? ಏನಿಲ್ಲ ಸರ್. ಇನ್ಶೂರೆನ್ಸ್ ಎಷ್ಟಾಯಿತು? ಇನ್ಶೂರೆನ್ಸ್
ಅಡಿಕೆ ಬರುತ್ತೆ ಸರ್? ನಾವು ಮೇಜರ್ ಆಗಿ ಎಲ್ಲರಿಗೂ ಹೇಳಿಸ್ತೀವಿ ಸರ್. ಪ್ರೆಸೆಂಟ್ 47,000 ಪ್ರೀಮಿಯಂ ಈಗ ನಮ್ಮರ ಪ್ರಪೋಸಲ್ಸ್ ಆಗಿದೆ ಸರ್. 9,486 ಈ ವರ್ಷ ನೋಂದಣಿ ಆಗಿದೆ. ಹೌದು ಹೌದು ಲಾಸ್ಟ್ ಸರ್. ಎಷ್ಟಾಗಿದೆ? ಕಳೆದ ವರ್ಷ 11,513 ಆಡಿಕೆಗೆ ಆಗಿದೆ ಸರ್. ಕ್ಲೇಮ್ ಎಷ್ಟಾಗಿದೆ? ಕ್ಲೇಮ್ 24-25 ಆಗಿದೆ ಸರ್. ಕಳೆದ ವರ್ಷದ ಇನ್ನೂ ಕ್ಲೇಮ್ ಆಗಬೇಕು. ಆ ಟೈಮಿಗೆ 41,60,60,000 ಪೇಮೆಂಟ್ ಆಗಿದೆ ಸರ್. 11,000ಕ್ಕೆ 41,60,00,000 ಟೋಟಲ್ ಆಗಿ 14,000 ಪ್ರಪೋಸಲ್ ಇದೆ ಸರ್. ಅಂದ್ರೆ ಹೆಕ್ಟೇರಿಗೆ ಸರ್. ಲಾಸ್ಟ್ ಟೈಮ್ 14,000 ಹೌದು. ಮೆಂಬರ್ಸ್. ಇದು ಇವತ್ತು ಈ ವರ್ಷ 47,000 ಅಂತಂದ್ರೆ 9,486 ಹೆಕ್ಟೇರಿಗೆ ಆಗಿದೆ ಸರ್. ಹೆಕ್ಟೇರಿಗೆ ಸರ್. ರೈನ್ ಡ್ಯಾಮೇಜ್ ಎಷ್ಟಾಗುತ್ತೆ ತಹಶೀಲ್ದಾರ್? ರೈನ್ ಡ್ಯಾಮೇಜ್ ಎಷ್ಟಾಗಿದೆ? ಮನೆ ಹಾನಿ ಓಕೆ. ಆಮೇಲೆ ಪರಿಹಾರನೂ ಕೊಟ್ಟಿದ್ದೀವಿ ಸರ್. 2 ಮನೆಗೆ ಎಷ್ಟು ಕೊಟ್ಟಿದ್ದೀರಿ? ಎಸ್ಸಿಗೆ 1,50,000 ಸರ್. ಒಂದು ಸಾಮಾನ್ಯ 1,00,000 ಸರ್. 1,20,000. 1,20,000 ಸರ್. ಅಲ್ಲ ಇದು ಮನೆಯವ್ರಿಗೆ ಎಷ್ಟು ಕೊಟ್ಟಿದ್ದೀವಿ? 2 ಮನೆ ಬಿತ್ತಲ್ಲ 2 ಮನೆ ಕೊಟ್ಟಿದ್ದೀವಿ. ಅವ್ರಿಗೆ ಎಷ್ಟು? 1,50,000 1,50,000 ಸರ್. ಎಸ್ಸಿ ಒಂದು ಮನೆ ಸರ್. ಓಕೆ 1,20,000 ಸಾಮಾನ್ಯ ಮನೆ ಸರ್. ಓಕೆ ನೆಕ್ಸ್ಟ್ ಭಾಗಶಃ ಹಾನಿಗೆ 68 ಮನೆ ಸರ್. ಓಕೆ 68 ಮನೆಗೂ ಪೇಮೆಂಟ್ ಮಾಡಿದ್ದೀವಿ ಸರ್. ಎಷ್ಟು? ಎಷ್ಟು ಪರ್ಸೆಂಟೇಜ್ ಇಂಜಿನಿಯರ್ ಕೊಟ್ಟಿದ್ದಾರೆ ಆ ಪ್ರಕಾರ ಗೈಡೆನ್ಸ್ ಪ್ರಕಾರ ಕ್ಲಿಯರ್ ಮಾಡಿದ್ದೀವಿ ಸರ್. ಓಕೆ. ಯಾರು ಗೈಡೆನ್ಸ್ ಕೊಡುವರು ನಿಮಗೆ? ಇಂಜಿನಿಯರ್ ಎಷ್ಟು ಇಂಜಿನಿಯರಲ್ಲಿ? RDPR ಯಾರು? ನೀವಾ? ಆಯ್ತಪ್ಪ. ನೀವು ಬಡವರ ಮನೆ ಬಿದ್ದಾಗ ಸ್ವಲ್ಪ ಲೀನಿಯಂಟ್ ಇರಿ ಸರ್. ನಮ್ಮಲ್ಲಿ ಇಂಜಿನಿಯರ್ಸ್ ಕೊರತೆ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಸರ್. PWD, PRED, PMJSY. ಆಯ್ತು. ನಾನೆಲ್ಲ ಇಂಜಿನಿಯರ್ಸ್ಗೆ ಹೇಳಿದಿಷ್ಟೇ, ಯಾರು ಬಡವರ ಮನೆ ಬೀಳುದು, ಶ್ರೀಮಂತರ ಮನೆ ಬೀಳುದು ಇಲ್ಲ. ಯಾಕಂದ್ರೆ ಆ ಕಷ್ಟದಲ್ಲಿ ಇರ್ತಾರೆ ಇವರು. ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಪೊಲೀಸ್ ಕೆಲಸ ಮಾಡಿ 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 ಅದನ್ನು ಆದಷ್ಟು ಕಡಿಮೆಗೆ ನೀವು ಸೀಮಿತಗೊಳಿಸಿ ಹೋಗಬೇಡಿ ಇದರಲ್ಲಿ. ಸೊ ಅದು ಸ್ವಲ್ಪ ಅವರ ಆಲೋಚನೆ ಮಾಡಿಕೊಂಡು ಹೆಚ್ಚಿಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರು ಕೂಡ ತೊಂದರೆ. ನಾನೀಗ ಸುಳ್ಯದಲ್ಲಿ ಹೇಳಿದ್ದೇನೆ, ಬುದ್ಧಿವಂತಿಕೆ ಮಾತ್ರಲ್ಲ ಹೃದಯವಂತಿಕೆಯನ್ನು ಕೂಡ ಕೆಲಸ ಮಾಡಿ ಅದಕ್ಕೆ ಆ ಮಾನವೀಯತೆಯಿಂದ ನೋಡಿಕೊಂಡು ಅವರಿಗೆ ಎಷ್ಟು ಮ್ಯಾಕ್ಸಿಮಮ್ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆ ಅದನ್ನು ತಾವು ಇವತ್ತು ನೋಡಿಕೊಳ್ಬೇಕು ಇದರಲ್ಲಿ ಕಷ್ಟ ಕಾಲದಲ್ಲಿ. ಎಸ್ ಸರ್. ಮತ್ತೆ ಎಲ್ಲರಿಗೆ 6,000 ಕೊಟ್ಟಿದ್ದೀರಾ? ಯಾಕೆ? ಆಯ್ತು, ಅದು ಇಂಜಿನಿಯರ್ ಬಂದು ನಿಮ್ಗೆ ಎಸ್ಟಿಮೇಟ್ ಮಾಡಿ ಕೊಟ್ಟ ನಂತರ ಒಂದು ಮನೆ ತಕ್ಷಣ ಡ್ಯಾಮೇಜ್ ಒಂದು ಮನೆಗೆ ಡ್ಯಾಮೇಜ್ ಅಂತ ಮಳೆ ನೀರು ಬಂದ ತಕ್ಷಣವೇ ಅವರಿಗೆ ಮಿನಿಮಮ್ ಫಸ್ಟ್ 6,000 ರೂಪಾಯಿ ಕೊಡ್ಬೇಕಲ್ಲ? ಅದು 10,000 ಕೊಡ್ತೀವಿ ಸರ್. ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಯಾವ ಮನೆಯಲ್ಲಿ ಯಾವ ನೀರು ಹೋಗಿ ಪ್ರಕಾರ ನಮ್ಮ ಕಡೆ ಯಾವ ಇಲ್ಲ ಸರ್. ಹೌದು. ಕಸ್ಬಾ ಈಗ ಈ 68 ಮನೆ ಬಿತ್ತಲ್ಲ, ಕೆಳಗೆ ಡ್ಯಾಮೇಜ್ ಆಯ್ತಲ್ಲ, ಅದು ಫಸ್ಟ್ ಕಂಪ್ನಿ ಕೊಟ್ಟಿವಿ ಸರ್. ನಾ ಬರೋಕ್ಕಿಂತ ಮುಂಚೆ ಕೊಟ್ಟಿವಿ ಸರ್. ನಾ ಬಂದ್ಮೇಲೆ ಆ ಥರ. ಈಗ ಸರ್ ಕೇಳ್ತಾ ಇರೋದು ಮನೆ ಡ್ಯಾಮೇಜ್ ಆಗಿದೆ. ಮನೆ ಡ್ಯಾಮೇಜ್ ಆಗಿದೆ ಅಂದರೆ ಮನೆ ಒಳಗಡೆ ನೀರು ಬಂದೇ ಇರುತ್ತೆ. ಮನೆ ಒಳಗಡೆ ನೀರು ಅಕಸ್ಮಾತ್ ಬಂದಿದ್ರೆ ಪಾತ್ರೆ ಮತ್ತು ಬಟ್ಟೆಗೆ ನಾವೇನು 5,500 ಅಂತ ಕೊಡ್ತೀವಿ ಅದನ್ನು ಕೊಟ್ಟಿದ್ದೀವ ಅಂತ. ಬರೀ ಮನೆ ಮಾತ್ರ ಡ್ಯಾಮೇಜ್ ಆಗಿದೆ. ಇವತ್ತು ಮಳೆ ನೀರು ಬಂದು ಮನೆ ಒಳಗಡೆ ನೀರು ಹೋಗಿರೋದು ಇಲ್ಲ. ಡ್ಯಾಮೇಜ್ ಆದರೂ ಬಟ್ಟೆ ಬರೆ ಎಲ್ಲ ಚಂಡಿಯಾಗಿ ನಮ್ಮನೆ ನೆರೆ ಇಲ್ಲ. ಮಳೆ ಬಿದ್ದು ಆಗ ಮನೆಯ ಸ್ಥಿತಿಗತಿ ಅವರ ಪಾತ್ರೆ ಬಗಡೆ ಮತ್ತೆಲ್ಲ ಹಾಳಾಗಿ ಹೋಗ್ತದೆ, ಬಟ್ಟೆ ಬರೆ ಇಲ್ಲ. ಅದಕ್ಕೋಸ್ಕರ ತುರ್ತಾಗಿ 6,000 ಕೊಡುವಂಥದ್ದು ಅಂತೇಳಿ ಈಗ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ. ಪರಿಹಾರ ಅಂತೇಳಿ ಬೇರೆನೇ ನೀವು ರಿಪೋರ್ಟು ಇಂಜಿನಿಯರ್ಸ್ ರಿಪೋರ್ಟ್ ಬಂದ ನಂತರ ಅದು ಕೊಡುವಂಥದ್ದು ಬೇರೆ. ನೋಡಿ, ಸರ್ಕಾರದ ನಿಯಮ ಏನಿದೆ, ಯಾವುದಾದ್ರೂ ಈ ಮಳೆಗಾಲ ಪ್ರಕೃತಿ ಸಂಬಂಧದಲ್ಲಿ ಏನಾದರೂ ಆದರೆ ಫಸ್ಟ್ ಸ್ವಲ್ಪ ಡ್ಯಾಮೇಜ್ ಆದ ತಕ್ಷಣ ಅವರಿಗೆ ತಕ್ಷಣವಾಗಿ 5,500 ರೂಪಾಯಿ ಫಸ್ಟ್ ಕೊಡಬೇಕು. ಅಂದರೆ ಅವತ್ತು 2-3 ದಿವಸಕ್ಕೆ ಅವರು ಬದುಕಬೇಕೆಂಬ ಉದ್ದೇಶದಿಂದ ಕರೆಕ್ಟ್ ನೀವು ಆದೇಶವನ್ನು ಓದಿ. ಅದು ಯಾಕೆಂತ ಹೇಳಿದರೆ ಅವತ್ತು ಆ ಡ್ಯಾಮೇಜ್ ಆದ ಸಂದರ್ಭದಲ್ಲಿ ಅದು ಮಳೆಗಿರಲಿ ಗಾಳಿಗಿರಲಿ ಇದ್ದಾಗ ಅವರಿಗೆ ಬಟ್ಟೆ ಇರೋದಿಲ್ಲ, ಪಾತ್ರೆ ಇರೋದಿಲ್ಲ, ಇನ್ನೊಂದು ವಿಚಾರ ಇರೋದಿಲ್ಲ.
ಅವ್ರಿಗೆ ಇನ್ನೊಬ್ಬನ ಬಳಿ ಕೈ ಚಾಚಬಾರದು ಉದ್ದೇಶದಿಂದ ಆ ಒಂದು ಕಾಲಘಟ್ಟಕ್ಕೆ ಅವ್ರು ಸ್ವಾಭಿಮಾನ ಬದುಕಬೇಕಂತೇಳಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ತಕ್ಷಣ. ಮತ್ತೆ ನೀವು ರಿಪೋರ್ಟ್ ಕೊಟ್ಟು ಇಂಜಿನಿಯರ್ ಬಂದು ನೀವು ಕೊಡೋದು ಕೊಡ್ತೀವಿ, ಅದು ಇದೆ. ಅದನ್ನು ಕೊಡೋದ ಕೆಲಸ ಅದಕ್ಕೆ ಕೆಲಸ ಮಾಡಬೇಕಲ್ಲ. ಕರೆಕ್ಟ್ ಗೈಡ್ಲೈನ್ಸ್ ನೋಡಿಕೊಂಡು ಹೋಗಿ. ಇದರಲ್ಲಿ ನಮ್ಗೇನಾಗ್ತದೆ ಅಂತ ಹೇಳಿದರೆ, ಈ ನೀವು ಅವ್ರಿಗೆ 6,000 ಕೊಟ್ಟಿದ್ದೀರ ಕೊಡ್ಲಿಲ್ವಾ, ಅದು ಇನ್ನೊಬ್ಬರು ತೆಕೊಂಡು ಹೋಗಿದ್ರೆ ನಮ್ಗೆ ಏನು ಯಾರು ಗೊತ್ತಾ, ಲೆಕ್ಕನ ಸಿಗುವುದಿಲ್ಲ ಅಲ್ಲ ಇದರಲ್ಲಿ. ಫಸ್ಟ್ ಅದನ್ನು ಮಾಡಬೇಕು. ಯಾಕೆ ಮಿಸ್ ಆಗ್ತದೆ? ಈಗ ಸ್ಕೂಲ್ ಸರ್, ಸ್ಕೂಲಿಗೆ ಹೋಗಿಂತ ಮುಂಚೆ ಸರ್ ಒಂದು ಮಾನವ ಹಾನಿ ಆಗಿದೆ ಸರ್ ಕಡಬ ತಾಲೂಕಲ್ಲಿ. 5 ಲಕ್ಷ ಪರಿಹಾರ ಕೂಡ ಕೊಟ್ಟಿದ್ದೀವಿ ಸರ್. ಯಾವ ಗ್ರಾಮದದು? ಏನಾಯ್ತು? ತೆಂಗಿನ ಅಡಿಕೆ ಮರ. ತಲೆಗೆ ಹಾಂ, ತೆರೆಗೆ ಬಂದಿದೆ ಸರ್. ಎಲ್ಲಿ ಅವರು ಕಡಬದ ಆ ಊರಿನವ್ರೆ? ಅಲ್ಲಲ್ಲ, ಅವರ ತೋಟದಲ್ಲೇ ಅವ ಬೇರೆ ಕೆಲಸಕ್ಕೆ ಹೋದ ಕಡೆ. ಸ್ಕೂಲ್ ಸರ್, ಪ್ರೈಮರಿ ಸ್ಕೂಲು ಗೌರ್ಮೆಂಟ್ 81 ಇದೆ, ಹೈಸ್ಕೂಲ್ 7 ಇದೆ, ಒಟ್ಟು 88 ಇದೆ. ಅಲ್ಲವ, ಯಾವ ಸ್ಕೂಲಲ್ಲಿ ಡೇಂಜರ್ ಕ್ಲಾಸ್ ರೂಮ್ ಇದೆ ಆ ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಹೋಗಿ ಪಾಠ ಮಾಡಬಾರ್ದು, ಮಕ್ಕಳು ಕೂತ್ಕೊಳ್ಬಾರ್ದು. ಸರ್, ಒಟ್ಟು ಎಷ್ಟು ಐಡೆಂಟಿಫೈ ಮಾಡಿದ್ರಿ? 348 ಕೊಠಡಿಗಳಿದ್ದಾವೆ. ಅದರಲ್ಲಿ ಸುರಕ್ಷಿತ 279, ಹಾಗೇನೆ ಅನ್ಸೇಫ್ 69 ಇದೆ ಸರ್. ಅದನ್ನ ಕ್ರಿಯೋಜನೆ ಮಾಡಿ DDP ಅವ್ರಿಗೆ ಕಳಿಸ್ಕೊಟ್ಟಿದೆ ಸರ್. ಅದು ಆಯ್ತು. ಈ 69 ಕೂಡ ಯಾರು ಕೂತ್ಕೊಳಿಸ್ಬೇಡಿ ಅಂತ ಹೇಳಿದಾರಲ್ಲ, ಅದನ್ನ ರಿಪೇರಿ ಕಳಿಸ್ಕೊಟ್ಟಿದೆ ಸರ್. ಅದು ಶಾಲಾ ಮುಖ್ಯ ಶಿಕ್ಷಕರಿಗೆ ಅಲ್ಲಿ ಪಾಠ ಮಾಡಬೇಡಿ ಅಥವಾ ಮಕ್ಕಳು ಹೋಗಲಿ ಕೂತ್ಕೊಳಿಸಬೇಡಿ ಅಂತ ಹೇಳಿ 69 ಇದೆ ಸರ್. ಅದು ಟೇಪ್ ಮಾಡಿಸಿದ್ರ? ಮಾಡಿಸಿದೆ ಸರ್. ನಾಳೆ ಅಲ್ಲಿ ಹೋಗಿ ಮಕ್ಕಳು ಕೂತ್ಕೊಂಡು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಗಾಲಿ ಮಳೆಗೆ ಬಿದ್ದರೆ ನೀವೆಲ್ಲ ಜವಾಬ್ದಾರಿ. ರೆಡ್ ರಿಬನ್ ಹಾಕಿ ಅದನ್ನು ಕೇಳೋದು ನಾವು. 69 ಕಡೆ ಮಾಡಿದ್ದೀರಿ, ಹೌದು ಸರ್. 69 ಕ್ಲಾಸ್ ರೂಮ್ ಮತ್ತೆ ತೇಜನ ಕೂಡ ಕಳಿಸಿದ್ದೀರಿ. ಹೌದು ಸರ್. ಓಕೆ. ಅಲ್ಲಿ ಕಾಂಪೌಂಡ್ ವಾಲ್ ಎಷ್ಟಿದೆ? ಕಾಂಪೌಂಡ್ ವಾಲು ಒಟ್ಟು ಸರ್ ಇಲ್ಲಿ ಈಗ ಕಡಪ ಸಂಬಂಧಪಟ್ಟಂಗೆ 3 ಡ್ಯಾಮೇಜ್ ಆಗಿದೆ ಸರ್. ಈಗ 3 ಸರ್. ಹಾಗೇನೆ ಗೋಡೆ ಬಿರುಕು ಬಿಟ್ಟೋದು 3 ಆಗಿದೆ ಸರ್. ಹಾಗೇನೆ ಶಾಲಾ ಮೇಲ್ಛಾವಣಿ 5 ಆಗಿದೆ ಸರ್. ತಡೆಗೋಡೆ 4 ಆಗಿದೆ, ಅಡಿಗೆ ಕೋಣೆ 2 ಆಗಿದೆ, ಶೌಚಾಲಯ 1 ಆಗಿದೆ, ಶಾಲಾ ಮೈದಾನ 1 ಆಗಿದೆ ಸರ್. ಆಯ್ತಾ? ಮುಖ್ಯ ಶಿಕ್ಷಕರು ಹೇಳಿದ್ರ ಕಳಿಸಬಾರ್ದು ಅಂತ ಹೇಳಿ ಹೇಳಿದ್ವಿ ಸರ್. ರೆಡ್ ರಿಬನ್ ಹಾಕಿ ಅಲ್ಲಿ ಸುರಕ್ಷಿತ ಅಲ್ಲ ಅಂತ ಹೇಳಿ ಅಲ್ಲಿ ಯಾರು ಕೂಡ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಹೇಳಿದೆ ಸರ್. ಓಕೆ. ಯೂನಿಫಾರ್ಮ್ ಬಂದಿದೆಯಾ? ಬಂದಿದೆ ಸರ್. ಟೆಕ್ಸ್ಟ್ ಬುಕ್ ಬಂದಿದೆಯಾ? ಟೆಕ್ಸ್ಟ್ ಬುಕ್ ಕೂಡ ಕೊಟ್ಟಿದೆ ಸರ್. 34,498 ಸಮವಸ್ತ್ರ ಬಂದಿದೆ ಸರ್, ವಿತರಣೆ ಆಗಿದೆ. ಹಾಗೇನೆ ಪಠ್ಯ ಪುಸ್ತಕ ಬಂದಿದೆ ಸರ್. 270 ಶಾರ್ಟೇಜ್ ಇದೆ ಪ್ರೈಮರಿ ಸ್ಕೂಲ್ಗೆ. ಅದು ಬಂದಾಗ ಕೊಡ್ತೀವಿ ಸರ್. 237 ಸ್ಕೂಲ್ಗೆ ಪಠ್ಯ ಪುಸ್ತಕ ಸರ್. ಇದು ಶೂಸು ಚಪ್ಪಲ್ ಶೂಸು ನಮ್ಮ ತಾಲೂಕಿಗೆ ಸಪ್ಲೈ ಆಗಿದೆ ಸರ್. ಓಕೆ. ಸಪ್ಲೈ ಆದಾಗ ಫಸ್ಟ್ ಮಕ್ಕಳಿಗೆ ಕೊಡೋ ಮುಂಚೆ ಅದ್ರ ಕ್ವಾಲಿಟಿ ಟೆಸ್ಟ್ ಮಾಡಬೇಕು. ಓಕೆ ಸರ್. ಬಂದ ಕೂಡಲೇ ಕೊಡೋದಲ್ಲ. ಓಕೆ. ಒಂದು ರ್ಯಾಂಡಮ್ ಅನ್ನು ಪಿಕ್ ಮಾಡಿ ಕ್ವಾಲಿಟಿ ಸರಿ ಇದ್ರೆ ಮಾತ್ರ ಕೊಡಿ, ಇಲ್ಲದ ರಿಟರ್ನ್ ಕೊಡಿ. ಈಗ 1 ತಿಂಗಳು ಲೇಟ್ ಆಗಿದೆ, ಇನ್ನೊಂದು ಲೇಟ್ ಆದ್ರೆ ಹೆಚ್ಚು ಕಮ್ಮಿ ಏನಾದ್ರು ಓಕೆ ಸರ್ ಆಗುದಿಲ್ಲ. ನೀವೆಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಮತ್ತೆ ಅವ್ರು ಸರಿ ಇಲ್ಲ ತಕೊಂಡು ಬಂದ್ರೆ ಏನು ಮಾಡಲಿಕ್ಕೆ ಓಕೆ ಸರ್ ಆಗುದಿಲ್ಲ. ರ್ಯಾಂಡಮ್ ಪಿಕ್ ಮಾಡಿ ಮತ್ತೆ ಕಂಪ್ಲೇಂಟ್ ಮಾಡಿ ಈ ಮತ್ತೆ ಇವರಿಗೆ ನಮಗೆ ಹೇಳಿ ಆಗದಿದ್ರೆ. ಮತ್ತೆ ಈಗೊಂದು ಬಂಟ್ರ ಅಂತ ಹೇಳಿ ಸರ್, ಈಗ ಮೊನ್ನೆ ಈಗ ಬಂದು ಭೇಟಿ ಕೊಟ್ಟಿದೆ ಸರ್. ಒಟ್ಟು 5 ರೂಮ್ ಅಲ್ಲಿ ಇದೆ ಸರ್. 5 ರೂಮ್ ಕೂಡ ತುಂಬಾ ಸೇಫ್ ಇಲ್ಲ ಸರ್. ಹಾಗಾಗಿ ತಕ್ಷಣ ನಾನು DDP ಅವರಿಗೆ ರಿಪೋರ್ಟ್ ಮಾಡಿದ್ದೇನೆ. ಅಲ್ಲಿ ಮತ್ತೆ PW ಅವರಿಂದ ಒಂದು ಪ್ರಮಾಣ ಪತ್ರ ತಗೊಂಡು ತಕ್ಷಣ ರಿಪೋರ್ಟ್ ಮಾಡ್ತೇವೆ ಸರ್. ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿದೆ ಸರ್. 5 ರೂಮ್ಗಳಿದೆ. ಈಗ ಅಲ್ಲಿ ಯಾರು ಕೂಡ ಕೂತ್ಕೋಬೇಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸರ್. ಅಷ್ಟು ಮಾಡಿ CDPO ಅಂಗನವಾಡಿ ನಿಮ್ದು ಸ್ಕೂಲ್ ಬರೀ 6 ಅಷ್ಟೇ ಡ್ಯಾಮೇಜ್ ಆಗಿರೋದು? 69 ಇಲ್ಲಿ 6 ಕೊಟ್ಟಿದ್ದೀರಿ ಬರೀ. ನಿಮ್ಮ ಪ್ರಿಂಟರ್ ಬುಕ್ ಯಾರು ಕೊಟ್ಟಿದ್ದೀರಿ? ನಾನು CDP ಪುತ್ತೂರು ಸರ್. ಪುತ್ತೂರು. ಹೌದು ಸರ್. ಒಟ್ಟು ನಮ್ಮಲ್ಲಿ 155 ಅಂಗನವಾಡಿ ಕಟ್ಟಡಗಳಿದೆ ಸರ್. ಒಟ್ಟು 119ಕ್ಕೆ ನಾವು ಸುಸ್ಥಿರದಂತ ಸರ್. ಒಟ್ಟು 36 ನಮಗೆ ದುರಸ್ತಿ ಆಗಬೇಕಾಗಿದೆ ಸರ್. 36 ಕಟ್ಟಡದಲ್ಲಿ ಏನಂತೇಳಿ 4 ಒಟ್ಟು 4 ಇದು ಶಿಥಿಲ ಕಟ್ಟಡ ಇದೆ. 4 ಶಿಥಿಲ ಕಟ್ಟಡವನ್ನು ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಸರ್. ಅಲ್ಲಿ ಮಕ್ಕಳು ಯಾರಿಲ್ಲ? ಇಲ್ಲ ಸರ್, ಕಟ್ಟಡ ಶಿಫ್ಟ್ ಮಾಡಿದ್ದೀವಿ ನಾವು. ನಂತರ ಈಗ ಏನಂತ ನಮ್ಮದು
ಒಟ್ಟು 27 ಹಳೆ ಕಟ್ಟಡ ಇದೆ ಸರ್. ಅಂದರೆ ಅದು ಹಂಚಿನ ಕಟ್ಟಡ ಮತ್ತು 35 ವರ್ಷ ಮೇಲ್ಪಟ್ಟ ಇದೆ ಸರ್. ಒಟ್ಟು ಟೋಟಲ್ ಎಷ್ಟು ಅಂಗನವಾಡಿ? ಒಟ್ಟು 158 ಅಂಗನವಾಡಿ ಇದೆ ಸರ್. 150 27 ಮಾತ್ರ ಕಂಡೀಷನ್ ಸರಿ ಇಲ್ಲ. ಇದು ತೀರಾ ಹಳೇದು ಅಲ್ಲ, ಆ 4 ಕಂಡೀಷನ್ ಸರಿ ಇಲ್ಲ ಸರ್. ಈಗಾಗಿ ಶಿಫ್ಟ್ ಮಾಡಿದ್ದು 4, ಬಟ್ 27 ತೀರಾ ಹಳೆಯ ಕಟ್ಟಡ ಸರ್, 35 ವರ್ಷ ಮೇಲೆ ಕಟ್ಟಡ. ಅದು ದುರಸ್ತಿ ಮಾಡಿದ್ರು ಪದೇ ಪದೇ ದುರಸ್ತಿ ಮಾಡಬೇಕು. ಏನು ಕೊಡ್ತೀರಿ ಮಕ್ಕಳಿಗೆ, ಏನೆಲ್ಲ ಕೊಡ್ತೀರಿ ಸರ್? ಮಕ್ಕಳಿಗೆ ಇದು 6 ತಿಂಗಳದ 3 ವರ್ಷ ಮಕ್ಕಳಿಗೆ ಸರ್ ಪುಷ್ಟಿ, ಮಿಲ್ಲೆಟ್, ಇದು ಬೆಲ್ಲ, ಮಿಲ್ಲೆಟ್ ಲಡ್ಡು, ಮತ್ತು ಕೇಂದ್ರ ಮಕ್ಕಳಿಗೆ ಮಿಲ್ಲೆಟ್ ಲಡ್ಡು, ಅನ್ನ ಸಾಂಬಾರು, ಮತ್ತು ಅಕ್ಕಿ, ಗೋಧಿ, ಹೆಸರು ಕಾಳು, ಸಾಂಬಾರು ಮಸಾಲೆ. ಮಾನಂತಿಯರಿಗೆ ಸರ್ ಬಾಣಂತಿಯರಿಗೆ ಮಿಲ್ಲೆಟ್ ಲಡ್ಡು, ಅಕ್ಕಿ ಮತ್ತು ಗೋಧಿ, ಹೆಸರು ಕಾಳು ಕೊಡ್ತೀವಿ ಸರ್. ಮನೆಗೆ ಮುಟ್ಟಿಸ್ತೀರಾ? ಹೌದು ಸರ್, ಮನೆಗೆ ಮುಟ್ಟಿಸ್ತೀವಿ. ಯಾರು ತಗೊಂಡು ಕೊಡ್ತಾರೆ ಸರ್? ಮನೆಗೆ ಯಾರು ತಗೊಂಡು ಹೋಗ್ಕೊಡ್ತಾರೆ? ನಾವು ಅವರ ಫಲಾನುಭವಿಗಳ ಅಂದರೆ ಫಲಾನುಭವಿಗಳು ಸರ್, ಅವರ ಮನೆಯವ್ರನ್ನ ನಾವು ಬರ್ಲಿಕ್ಕೆ ಇರ್ತೇವೆ. ಮತ್ತು ಹತ್ತಿರ ನಾವು ಅಂಗನವಾಡಿ ಕಾರ್ಯಕರ್ತ ಹತ್ತಿರ ಇದ್ದರೆ ಸರ್, ಅಂಗನವಾಡಿ ಕಾರ್ಯಕರ್ತ ಮತ್ತು ಹೆಲ್ಪರ್ ಬಂದು ಕೊಡ್ತಾರೆ ಸರ್. ಯಾಕೆಂದರೆ ಇದು ಗುಡ್ಡಗಾಡು ಪ್ರದೇಶ ಸ್ವಲ್ಪ ದೂರ ಇದೆ ಸರ್, ಹಾಗಾಗಿ ಅಲ್ಲಿ ಅವರಿಗೆ ಮನೆಗೆ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮತ್ತೆ ಕೊಡೋದಿಲ್ವ ಹಾಗಾದ್ರೆ? ಇಲ್ಲ, ಕೊಡ್ತೇವೆ ಸರ್, ಎಲ್ಲ ಬೆನಿಫಿಷಿಯರಿ, ಎಲ್ಲ ಫಲಾನುಭವಿ ಕೊಡ್ತಾ ಇದ್ದೇವೆ ಸರ್. RDPR ಥ್ಯಾಂಕ್ಸ್. ಎಲ್ಲ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ನಾವು ಎಲ್ಲ ಅಲರ್ಟ್ ಆಗಿ ಇಟ್ಟಿದ್ದೇವೆ ಸರ್. 33 ಮನೆಗೆ ನೋಟಿಸ್ ಕೊಟ್ಟು ಸ್ವಲ್ಪ ಅವರ ಮನೆಯ ಮೇಲೆ ಕೇರ್ಫುಲ್ ಆಗಿ ಇಟ್ಕೊಂಡಿದ್ದೇವೆ ಸರ್. ಮತ್ತು ಬೇರೆ ಬಲ್ಪದಲ್ಲಿ ಒಂದು ಮನೆ ಶಿಫ್ಟ್ ಆಗಿದ್ದು ಈಗ ನಮ್ಮ ವಸತಿ ಕಾಲೇಜು ಕೇಂದ್ರದಲ್ಲಿ ಇದ್ದಾರೆ ಸರ್. 6 ಮಕ್ಕಳು, 2 ಮಕ್ಕಳು, 4 ಜನ ಪೇರೆಂಟ್ಸ್. ಕಾಲೇಜ್ ಓಪನ್ ಮಾಡಿದ್ದಾರೆ? ಹೌದು ಸರ್. ಅಲ್ಲಿದೆಯಾ? ಎಲ್ಲಿದ್ದಾರೆ ನೋಡೆಲ್ ಆಗಿ ನಮ್ಮ ಕಾರ್ಯದರ್ಶಿ ಅಲ್ಲಿ ಇರ್ತಾರೆ ಸರ್. ಎಷ್ಟು ಪಂಚಾಯತ್ ಇದೆ ಸರ್? ಎಷ್ಟು ಪಂಚಾಯತ್ ಇದೆ ಒಟ್ಟಿಗೆ? ಒಟ್ಟು 21 ಪಂಚಾಯತ್, 1 ಪಟ್ಟಣ. 21. ಎಷ್ಟು ಕಡೆ ಗುಡ್ಡ ಜರದಂತ ಇನ್ನಂತೆ ಅಷ್ಟು ಎಷ್ಟು ಕಡೆ ಇದೆ? ಈ ಸಲ ಗುಡ್ಡ ಜರಿದು ಸ್ವಲ್ಪ ಕಡಿಮೆ ಸರ್, ಲಾಸ್ಟಿಗೆ ಕಂಪೇರ್ ಮಾಡಿದರೆ 4 ಕಡೆ ಜರಿದಿದೆ ಸರ್. ಮತ್ತೆ 68 ಮನೆ ಇದೆ ಅಷ್ಟೇ ಸರ್. ಈಗ PDO ನಾನು ಅಲ್ಲಿ ಕೂಡ ಹೇಳಿದ್ದೇನೆ, ಇಲ್ಲಿ ಕೂಡ ಇರ್ತಾ ಇದ್ದೇನೆ. PDO ಅಂತ ಎಲ್ಲಿ PDO ಇದ್ದೀರಿ? ಯಾರು ಬಂದಿರಿ PDO? ಯಾರೊಬ್ರು ಕೈ ಎತ್ತಿ. ದೊಡ್ಡ ಪಂಚಾಯತ್ ಯಾರ್ದು? ಸುಬ್ರಹ್ಮಣ್ಯ ಸರ್. ಸೊ ಆಯ್ತು, ಹೇಳಿ ಎಷ್ಟು ವರ್ಷ ಆಯ್ತು ಬಂದು? ಎಷ್ಟಿದೆ ಪಂಚಾಯತಿಗೆ ರಿಸೋರ್ಸ್ ಎಷ್ಟಿದೆ ಈಗ? ಎಷ್ಟು ಈಗ ಬ್ಯಾಂಕಲ್ಲಿ ಎಷ್ಟಿದೆ? 80 ಲಕ್ಷ. ಈಗ ನೀವು ಜನರಿಗೆ ಏನು ಅಗತ್ಯ ಉಂಟು ಆ ಕೆಲಸ ಮಾತ್ರ ಮಾಡಿ. ಇನ್ನು ಬಾಡಿ ಬಂದ ನಂತರ ಅದನ್ನೇನು ಮಾಡಬೇಕಂತ ದೀರ್ಘ ತೀರ್ಮಾನ ಮಾಡ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇವತ್ತು ಅಪ್ರೂವಲ್ ನೀವು ಕೊಡೋದಲ್ಲ, ಬರೀ ಪಬ್ಲಿಕ್ ಕಾಸ್ಗೆ ಅಗತ್ಯವಾಗಿರುವಂತಹ ಕೆಲಸವನ್ನು ಮಾಡಿ. ಅದು ಬಿಟ್ಟು ದುಡ್ಡಿದೆ ಅಂತೇಳಿ ಅದು ಇದನ್ನು ಮಾಡಿಕೊಂಡು ಅವಕಾಶ ಮಾಡಿ ಕೊಡಬೇಡಿ. ಮತ್ತೆಲ್ಲ ಇದೊಂದು ಅಭ್ಯಾಸ ಇದೆ, ಪಂಚಾಯತನ್ನು ಈಗ ದೊಡ್ಡದು ಮಾಡೋದು, ಮಾರ್ಬಲ್ ಹಾಕೋದು, ಟೈಲ್ಸ್ ಹಾಕೋದು, ರೂಮ್ ಹಾಕೋದು, ಒಬ್ಬರಿಗಂತ ಅವಕಾಶನೇ ಇಲ್ಲ ಯಾರು ಕೂಡ. ನಿಮ್ಮ ದುಡ್ಡು ಏನಿದೆಯಾ ಒಂದು 9 ಪೈಸೆ ಖರ್ಚು ಮಾಡಲಿಕ್ಕೆ ನೀವು ಹೋಗಬೇಡಿ. ಏನು ಅಗತ್ಯ ಉಂಟು ಪಬ್ಲಿಕ್ ಕಾಸ್ಟ್ ಬಂದಾಗ ಮಾತ್ರ ಅಂಥ ಅಗತ್ಯ ಇದ್ದ ಮಾತ್ರ ಮಾಡಿ. 3-4 ತಿಂಗಳಲ್ಲಿ ಮತ್ತೆ ಬಾಡಿ ಅಲ್ಲಿಗೆ ಬರ್ತದೆ. ಅವ್ರಿಗೆ ಅದನ್ನು ಬಿಟ್ಟು ಹೋಗಿ, ಅವ್ರು ಬಂದು ಅದನ್ನು ಮ್ಯಾನೇಜ್ ಮಾಡ್ತಾರೆ. ಎಲ್ಲ ವಾರ್ಡ್ಗೆ ಅದನ್ನು ವಿಸ್ತಾರ ಮಾಡಿಕೊಂಡು ಮ್ಯಾನೇಜ್ ಮಾಡೋ ಕೆಲಸ ಇವತ್ತು ಮಾಡ್ತಾರೆ. ಅಲ್ಲಿ ತನಕ ಏನು ಕೂಡ ನೀವು ಅದಕ್ಕೆ ಯಾವುದು ವರ್ಕ್ ಕೊಡಬೇಕು, ಅಡ್ಮಿನಿಸ್ಟ್ರೇಟರ್ಗೆ ಹೇಳಿ ಇದರಲ್ಲಿ ಎಲ್ಲಿ ಕೂಡ ಆ ರೀತಿ ಆಗಬಾರ್ದು. ಇದೆ PWD ಕುಡಿಯೋ ನೀರಿದೆ, ಡ್ರಿಂಕಿಂಗ್ ವಾಟರ್ ಕುಡಿಯೋ ನೀರು ಯಾರು? ಎಷ್ಟು ದುಡ್ಡು ಬಂದಿದೆ ಟಾಸ್ಕ್ ಫೋರ್ಸ್ ಅಲ್ಲಿ? 27 ಇಲ್ಲಿಗೆ. ಓಕೆ, 17 ವರ್ಷ ಸ್ಯಾಂಕ್ಷನ್ ಆಗಿತ್ತು ಸರ್. ಆಮೇಲೆ ಲಿಸ್ಟ್ ಕೊಟ್ಟಿದ್ದಾರಾ? ಓಕೆ, 17ರಲ್ಲಿ 15 ಕಂಪ್ಲೀಟ್ ಆಗಿದೆ ಸರ್. 2 ಫ್ಲಶಿಂಗ್ ಬಾಕಿ ಇದೆ ಸರ್. ಅದು ಸ್ವಲ್ಪ ಮಳೆಗಾಲದಲ್ಲಿ ಗಾಡಿ ಹೋಗಲ್ಲ ಅಂತ ಹೇಳಿ ಪೆಂಡಿಂಗ್ ಇದೆ ಸರ್. 2 ಕಡೆ ಸರ್. ಬೇರೆ ಎಷ್ಟು ರೋಡ್ ಡ್ಯಾಮೇಜಸ್ ಆಗಿದೆ? ಪೈಪ್ಲೈನ್ ಇದೆ ಸರ್. ಅಲ್ಲ, ಜನರಲ್ ಆಗಿ ರೋಡ್ ಕ್ಲಿಯರ್. ಪೈಪ್ಲೈನ್ ಎಷ್ಟಾಗಿತ್ತು ನಿಮ್ದು JJM ಮೇಲೆ ಎಷ್ಟಾಯ್ತು? ಜಲ್ ಜೀವನ್ ಮಿಷನ್ ಅಲ್ಲಿ ಟೋಟಲ್ ಕಡಬ ತಾಲೂಕಿನಲ್ಲಿ ಸರ್ ಒಟ್ಟು ಬ್ಯಾಚ್ 2 ಅಲ್ಲಿ 7 ವರ್ಕ್ ಇತ್ತು ಸರ್ ನಮಗೆ. ಅಲ್ಲ, ಎಷ್ಟು ಟ್ಯಾಂಕ್ ಟೋಟಲ್ ಟ್ಯಾಂಕ್ಸ್ ಸರ್? ಬ್ಯಾಚ್ 2 ಅಲ್ಲಿ 21 OST ಮಾಡಿದ್ವಿ ಸರ್. ಮತ್ತೆ 5 GLSR ಮಾಡಿದ್ವಿ ಸರ್. ಓಕೆ, ಅದಕ್ಕೆ ವಾಟರ್ ಸೋರ್ಸ್ ಯಾವುದು? ಬೋರ್ವೆಲ್ ಸೋರ್ಸ್ ಸರ್. ಎಲ್ಲದಕ್ಕೂ ಉಂಟಾ? ಎಸ್ ಸರ್. ಎಲ್ಲಿ ಎಲ್ಲ ಟ್ಯಾಂಕ್ ಇದೆ, ಅಲ್ಲಿ ಎಲ್ಲ ಬೋರ್ ಅಲ್ಲಿ ನೀರು ಇದೆಯಾ? ಎಸ್ ಆಯ್ತು. ಮತ್ತೆ ಮಲ್ಟಿಪಲ್ ಸ್ಕೀಮ್ ಇದೆಯಾ? ಎಸ್ ಸರ್. 2 ಸ್ಕೀಮ್ ಸ್ಯಾಂಕ್ಷನ್ ಆಗಿದೆ ಸರ್, ಆನ್ಗೋಯಿಂಗ್ ಇದೆ ಸರ್. ಈಗ
ಅಲಂಕಾರು ಮತ್ತೆ ಕುಟ್ರುಪಾಡಿ ಅಂತ ಹೇಳಿ ಸರ್. ಓಕೆ. ಅಲಂಕಾರು ಸ್ಕೀಮು 70% ಕಂಪ್ಲೀಟ್ ಆಗಿದೆ ಸರ್ ಈಗ. ಮತ್ತೆ ಕುಟ್ರುಪಾಡಿ 80% ಕಂಪ್ಲೀಟ್ ಆಗಿದೆ ಸರ್. ಎಲ್ಲಿಂದ ಸೋರ್ಸ್ ಅದಕ್ಕೆ? ಅಲಂಕಾರ ಸ್ಕೀಮ್ಗೆ ಶಾಂತಿಮೊಗಿರ ಹತ್ರ ಕುಮಾರಧಾರ ನದಿ ಸರ್. ಕುಟ್ರುಪಾಡಿ ಸ್ಕೀಮ್ಗೆ ಕೊಲ್ಲೆರಕಟ್ಟ ಡ್ಯಾಮಲ್ಲಿ ಗುಂಡೆವಾಡೆ ಅಂತ ತಗೊಳ್ತೀವಿ. ಯಾವ ಕಂಪ್ಲೀಷನ್ ಯಾವಾಗ ಸರ್? ಕುಟ್ರುಪಾಡಿ ಸ್ಕೀಮು ಡಿಸೆಂಬರ್ಗೆ ಟಾರ್ಗೆಟ್ ಮಾಡಿದ್ದೀವಿ ಸರ್, ಈ ಡಿಸೆಂಬರ್ಗೆ. ಅಲಂಕಾರ ಸ್ಕೀಮ್ಗೆ ಒಂದು MBT ಮತ್ತೆ 12 ZBTಗೆ ಸರ್ ಫಾರೆಸ್ಟ್ ಲ್ಯಾಂಡ್ ಬೇಕಾಗಿದೆ ಸರ್. ಪರ್ವೇಶ್ ಪೋರ್ಟಲಲ್ಲಿ ಅರ್ಜಿ ಹಾಕಿದ್ದೀವಿ ಸರ್ ಈಗ. ಅದು ನೋಡಲ್ ಆಫೀಸರ್ ಬೆಂಗಳೂರಿಗೆ ಮೂವ್ ಆಗಿದೆ ಸರ್, ಡಿ ಆಫೀಸರ್ ಇಂದ. ಅದು ಕ್ಲಿಯರ್ ಆದ ಸ್ಟೇಜ್ 1 ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ 12 ಕಡೆ ಸ್ಟಾರ್ಟ್ ಮಾಡಿ ಅದು ಕಂಪ್ಲೀಟ್ ಮಾಡ್ತೀವಿ. ಈಗ ರಸ್ತೆ ನೀವು ಅಗೆದಿದ್ದೀರಲ್ಲ ಕೆಲಸ ಆಗುವಾಗ ಯಾವಾಗ ರಿಸ್ಟೋರ್ ಮಾಡ್ತೀರಾ ನಾವು? ಸರ್ ಅಗದ್ದು ಹಾಗೆ ಮಾಡ್ತಾನೆ ಇದೀವಿ ಸರ್ ಕಂಟಿನ್ಯೂಸ್ ಆಗಿ. ಯಾವ ಪೆಂಡಿಂಗ್ ಇದ್ರೆ ಅವು ನಾವು ಐಡೆಂಟಿಫೈ ಮಾಡಿ ರೋಡ್ ಕಟಿಂಗ್ ಮಾಡಿರೋದು ಅಥವಾ ರೋಡ್ ಅಲಂಗ್ ಹಾಕಿರೋದು ಮಾಡ್ತಾ ಇದೀವಿ ಸರ್. PWD ಮತ್ತೆ PRD ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು. ಓಕೆ. PWD RDP ರಸ್ತೆ ಬರ್ತಾ ಇಂಜಿನಿಯರ್ ಎಷ್ಟು ಮೇಜರ್ ಡ್ಯಾಮೇಜ್ ಆಗಿದೆ ಸರ್? 64.35 ಕಿಲೋಮೀಟರ್ ಡ್ಯಾಮೇಜ್ ಆಗಿದೆ ಸರ್. ಓಕೆ. ಅದು ಅಪ್ಡೇಟ್ ಮಾಡಿದ್ದೀವಿ ನಾವು ಡೀಟೇಲ್ಸ್. ಮತ್ತು ಸ್ಕೂಲ್ ಮತ್ತು ಅಂಗನವಾಡಿಗೆ ಸಂಬಂಧಪಟ್ಟಂತೆ ರೈನ್ ಡ್ಯಾಮೇಜಲ್ಲಿ 7 ಕೊಠಡಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಸರ್. ರೈನ್ ಡ್ಯಾಮೇಜಲ್ಲಿ 13 lakhs. ಮತ್ತು ಶಿಕ್ಷಣ ಇಲಾಖೆಯಿಂದ 8 ಸ್ಕೂಲ್ಗಳಿಗೆ 25 ಲಕ್ಷ ಸ್ಯಾಂಕ್ಷನ್ ಆಗಿದೆ ಸರ್. ಮತ್ತು ಅಂಗನವಾಡಿಗೆ ರೈನ್ ಡ್ಯಾಮೇಜಲ್ಲಿ 4 ಅಂಗನವಾಡಿಗೆ 10 ಲಕ್ಷ ಕೆಲಸ ಆಗ್ತಿದೆಯಾ? ಅದೇ ಇದು ಸ್ಕೂಲ್ಸ್ ಇದು ಸ್ವಲ್ಪ ಆಗಿದೆ ಸರ್. ಮತ್ತು ಮಳೆ ಬಂತು, ಹಾಗಾಗಿ ಸ್ಟಾಪ್. ಮಳೆ ಬಿಟ್ಟ ನಂತರ ಕಂಪ್ಲೀಟ್ ಮಾಡ್ತೀವಿ ಸರ್. ರೈನ್ ಡ್ಯಾಮೇಜ್ ನಿಮಗೆ ನಿಮ್ಮ RDP ಬಂದಿದೆ ನಿಮಗೆ ಇಲ್ಲಿ ರೈನ್ ಡ್ಯಾಮೇಜಿಗೆ? ರೈನ್ ಡ್ಯಾಮೇಜ್ ಗ್ರಾಂಟ್ ಯಾರು? ಮಳೆ ಆಗಿದ್ದ ಗ್ರಾಂಟ್ ಬಂತಲ್ಲ, DC ಅವರಿಂದ ಬಂದ ಸರ್. ಕೆಲ ಮೀಟಿಂಗ್ ನಿರ್ಮಿತಿ ಮಾಡ್ತಿರ್ತಾರೆ ಇವರು, ಅದು ನಿರ್ಮಿತಿ ಮಾಡ್ತಾ ಇದ್ದಾರೆ ಸರ್. ಲ್ಯಾಂಡ್ ಸ್ಲೈಡ್ ನಿರ್ಮಿತಿ ಅವ್ರು ಮಾಡ್ತಾ ಇದ್ದಾರೆ. ಓಕೆ. ಈಗ PWD ಸರ್, ಪುತ್ತೂರು ಸಬ್ ಡಿವಿಷನ್ಗೆ ಕಡಬ ತಾಲೂಕಲ್ಲಿ ಸರ್ ಒಟ್ಟು 255 ಕಿಲೋಮೀಟರ್ ರಸ್ತೆ ಇದೆ ಸರ್. ಅದರಲ್ಲಿ SH 110 ಕಿಲೋಮೀಟ್ರ್, MDR 145 ಕಿಲೋಮೀಟರ್ ಇದೆ ಸರ್. ಈ ವರ್ಷ ಟೋಟಲ್ 152 ಲಕ್ಷ ಗ್ರ್ಯಾಂಟ್ ಬಂದಿದೆ ಸರ್ ಮೇಂಟೆನೆನ್ಸ್. 1 ಕೋಟಿ ಬಂದಿದೆ? ಹೌದೌದು ಸರ್. ಏನು ಖರ್ಚು ಮಾಡ್ತಿದ್ರು ಅದನ್ನು? ಇಲ್ಲ, ಈಗ ಟೆಂಡರ್ ಸ್ಟೇಜ್. ಈಗ ಪ್ರಿವಿಯಸ್ ಇಯರ್ದು ಮೇಂಟೆನೆನ್ಸ್ ಪೀರಿಯಡ್ ಆಗ್ತಾ ಇದೆ ಸರ್. ಎಲ್ಲ ಡ್ರೈನ್ ತೆಗೆದಿದ್ದೀರಾ? ಹೌದೌದು, ಮಾಡ್ತಾ ಇದೆ ಸರ್. ಇಲ್ಲಿ ರಸ್ತೆ ಹಾಳಾಗ್ತಾ ಇಲ್ಲ? ಅದು ನೀರಲ್ಲಿ ನಿಲ್ತಾ ಇಲ್ಲ? ಇಲ್ಲ ಇಲ್ಲ ಸರ್. ಪಬ್ಲಿಕ್ ಕಂಪ್ಲೇಂಟ್ ಏನಿಲ್ಲ ಹಾಗಾದ್ರೆ? ಕಂಪ್ಲೇಂಟ್ ಬಂದ ಕೂಡಲೇ ನಾವು ಇಮಿಡಿಯೇಟ್ ಅಟೆಂಡ್ ಮಾಡ್ತಾ ಇದ್ದೇವೆ ಸರ್. ಓಕೆ. ಮೆಸ್ಕಾಂ ಎಲ್ಲಿ ದೊಡ್ಡ ಹೊಂಡ ಎಲ್ಲಿದೆ? PWD ರಸ್ತೆಯಲ್ಲಿ, PWDಯಲ್ಲಿ RDPR ಮುಖ್ಯ ರಸ್ತೆಯಲ್ಲಿ, ಮೇನ್ ರೋಡಲ್ಲಿ, ಇನ್ನೊಂದು ರಸ್ತೆಯಲ್ಲಿ ಮೇನ್ ದೊಡ್ಡ ದೊಡ್ಡ ಹೊಂಡ ಇದ್ರೆ ಅದು ತಕ್ಷಣ ಮೇಂಟೈನ್ ಮಾಡಬೇಕು. ನಾನು ಅಲ್ಲಿ ಕೂಡ ಹೇಳಿದ್ದೇನೆ, ನೀವು ಜೀಪಲ್ಲಿ, ನೀವು ಜೀಪ್ ಕಾರ ಜೀಪ್, ನಿಮ್ಮ ಜೀಪ್ ಹೋಗ್ತದಂತ ನೋಡೋದಲ್ಲ, ಬೈಕ್ ಮತ್ತು ರಿಕ್ಷಾ ಹೋಗ್ತದಂತ ನೋಡಬೇಕು. ಬೈಕ್ ಮತ್ತು ರಿಕ್ಷಾ ಹೋಗ್ಲಿಕ್ಕೆ ಆರಾಮದಲ್ಲಿ ಹೋಗ್ತದಂತ ನೋಡೋ ವ್ಯವಸ್ಥೆ ನೀವು ಮಾಡಬೇಕು. ಅಂಥ ದೊಡ್ಡ ಹೊಂಡ ಎಲ್ಲಿಯಾದಿದ್ರೆ ತಕ್ಷಣ ಅದನ್ನು ಮುಚ್ಚಬೇಕು. ಇದಕ್ಕೆ ನಾಳೆ ಏನಾದರೂ ಬೈಕಲ್ಲಿ ಹೋಗಿ ಅವನು ಅಡ್ಡ ಬಿದ್ದು ಹೆಚ್ಚು ಕಮ್ಮಿ ಮನೆಯವರಿಗೆ ಮಕ್ಕಳಿಗೆ ಆಗದ ಪರಿಸ್ಥಿತಿ ನೋಡಿಕೊಳ್ಬೇಕು. ಸಣ್ಣ ಸಣ್ಣ ತಪ್ಪಿನಿಂದಾಗಿ ದೊಡ್ಡ ದೊಡ್ಡ ಅನಾಹುತ ಆಗುವುದು ನಾವು ನೋಡ್ತಾ ಇದ್ದೇವೆ. ಮೆಸ್ಕಾಂ ಸರ್, ಮೆಸ್ಕಾಂ 3 ಸಬ್ ಡಿವಿಷನ್ ವ್ಯಾಪ್ತಿ ಬರ್ತದೆ ಸರ್. 6 ಸೆಕ್ಷನ್ ಲಿಮಿಟ್ ಇದೆ. ವೆಹಿಕಲ್ ಕೊಟ್ಟಿದ್ದೇವೆ ಸರ್ 4. ಎಷ್ಟು ಸಬ್ ಡಿವಿಷನ್ ಇದೆ ಇಲ್ಲಿ? ಕಡಬಕ್ಕೆ ಪ್ಯೂರ್ಲಿ 1 ಸಬ್ ಡಿವಿಷನ್, ಬಟ್ ಪಾರ್ಷಿಯಲ್ 2 ಇದೆ ಸರ್. ಸೆಕ್ಷನ್ ಆಫೀಸ್ 6 ಸೆಕ್ಷನ್ ಆಫೀಸ್ ಇದೆ. ಪಾರ್ಷಲ್ ಒಂದರಿಂದ ಸುಳ್ಯದಿಂದ ಅಲ್ಲ ಸರ್, ಇದು ರೂರಲ್ ಸಬ್ ಡಿವಿಷನ್ ಸಾವಣೂರು ಬರುತ್ತೆ ಸರ್. ಮತ್ತೆ ಉಪ್ಪಿನಂಗಡಿ ಬರುತ್ತೆ ಸರ್. 4 ವೆಹಿಕಲ್ ಇದೆ ಸರ್ ಅದಕ್ಕೆ. ಇಲ್ಲಿ ಟೋಟಲ್ 6 ಸಬ್ ಡಿವಿಷನ್ 6 ಸೆಕ್ಷನ್ಗಳು ಸೇರಿಕೊಂಡು ಈಗ 2 ಎಕ್ಸ್ಟ್ರಾ ವೆಹಿಕಲ್ ಕೊಟ್ಟಿದ್ದು, 2 ಪರ್ಮನೆಂಟ್ ವೆಹಿಕಲ್ ಇದೆ ಸರ್. ಸೊ ಟೋಟಲ್ ಎಷ್ಟಾಯ್ತು? 4 ವೆಹಿಕಲ್ ಶಾರ್ಟೇಜ್ ಏನಿಲ್ಲ. ಮೆನ್ ಎಷ್ಟಿದೆ? ಮೆನ್ ಎಕ್ಸ್ಟ್ರಾ ಈಗ 21 ಜನ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಸರ್. ಮಳೆಗಾಲದಲ್ಲಿ 21 ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಟೋಟಲ್ ಮೆನ್ ಎಷ್ಟಾಯ್ತು? ಟೋಟಲ್ 60 ಮೇಲೆ ಇದೆ. 60? ಮತ್ತೆ 60 ಜನ ಇದ್ದಾರೆ. ಸೊ ಯಾವುದೇ ರೀತಿಯಿಂದ ನಿಮಗೆ ಮೆಸ್ಕಾಂನ ಕೆಲಸ ತಕ್ಷಣ ಮಾಡಿ ಕೊರತೆನಿಲ್ಲ. ಜನವಿದ್ದಾರೆ, ವೆಹಿಕಲ್ ಇದೆ, ವ್ಯವಸ್ಥೆ ಎಲ್ಲ ಕೂಡ ಇದೆ. 1154 ಪೋಲ್ ಕಟ್ ಆಗಿದೆ ಸರ್ ಟೋಟಲ್ ಮಾರ್ಚ್ ನಂತರ. 1054? ಹೌದು ಸರ್, ರೆಸ್ಟೋರ್ ಆಗಿದೆ ಸರ್. ಅಲ್ಲಿ 6 9 ಮಾಡ್ತಾ ಕೊಟ್ಟಿದ್ದಾರೆ ಸರ್. ಅದು ಲಾಸ್ಟ್ 4 ಡೇಸ್ 4 ಡೇಸ್ ಬ್ಯಾಕ್. ಆಯ್ತು, ಬೇರೆ ಬೇರೆ ಪ್ರಾಬ್ಲಮ್ ಇಲ್ಲ, ಪಬ್ಲಿಕ್ ಏನು ತೊಂದರೆ ಇಲ್ಲ. ಕರೆಂಟ್ ಹೋಯ್ಗುಡ್ಲೆ ಬರ್ಕೊಂಡ ಈಗ ಹೇಳ್ತಿರಲ್ಲ, ಲೈನ್ ಮ್ಯಾನ್ಗಳು ಎಲ್ಲಾದ್ರೂ ಸರಿ ಇದ್ದಾರಾ, ಕೆಲಸ ಮಾಡ್ತಾರ?
ಇನ್ಮೇನ್ ಶಾರ್ಟೇಜ್ ಇದೆ, ಅದಕ್ಕೆ ನಾವೀಗ 21 ಜನ ಎಕ್ಸ್ಟ್ರಾ ಕೊಟ್ಕೊಂಡಿದ್ದೀವಿ ಸರ್. ಇನ್ಮೇಲೆ ರಿಕ್ರೂಟ್ಮೆಂಟ್ ಟೀಮ್ ನಿಮ್ ಲೈನ್ ಕಟ್ ಮಾಡ್ಲಿಕ್ಕೆ ಓಕೆನಾ, ಮರ ಕಟ್ ಮಾಡ್ಲಿಕ್ಕೆ, ಕಂಬ ಇಡ್ಲಿಕ್ಕೆ, ಅದಕ್ಕೆಲ್ಲ ತಕೊಂಡದ್ದು. ಲೈನ್ ಮ್ಯಾನ್ಗಳು ಕರೆಂಟ್ ಹೋದ ತಕ್ಷಣ ಅವರಿಗೆ ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತಿ ಅವರಿಗೆ ರೆಸ್ಪಾನ್ಸ್ ಮಾಡುವಂತ ಕಾರ್ಯಕರ್ತ ನಿಮ್ಮಲ್ಲಿ ಎಷ್ಟು ಜನ ಇದೆ ಅಂತ ಲೈನ್ ಮ್ಯಾನ್ಗೆ ಯಾರಿದೆ ಇಲ್ಲಿ ನೋಡಿ. ಎಲ್ಲ ಶಿಕ್ಷಣದಲ್ಲಿ ಏನ್ ಬಂದಿದ್ದಾರೆ, ಎಲ್ಲ ಕಂಪ್ಲೇಂಟ್ ಬರ್ತಾ ಶಿಕ್ಷಣ ಇರ್ತದಲ್ಲ, ರಾತ್ರಿ ನನಗೆ ನಿದ್ದೆ ಬರೋದು ಮಾಡ್ಲಿಕ್ಕೆ ಬಿಡುದಿಲ್ಲ. ಆ ಲೈನ್ ಮ್ಯಾನ್ ಫೋನ್ ಎತ್ತುದಿಲ್ಲ ಮೇಡಮ್. ಫೋನ್ ತೆಗಿಯೋರು ಯಾರು ಕಂಪ್ಲೇಂಟ್ಗೆ? ಎಲ್ಲ ಶಿಕ್ಷಣ ಎಲ್ಲ ಸೆಕ್ಷನ್ ಆಫೀಸ್ ನೈಟ್ 24 ಗಂಟೆ ಫೋನ್ ರಿಸೀವರ್ ಇದ್ದಾರಾ? ರಿಸೀವ್ ಮಾಡಿ ಈಗ ಮ್ಯಾನ್ಸರಿಗೆ ಸರ್ ಎಕ್ಸ್ಟ್ರಾ ಮೇನ್ ಕೊಟ್ಟು ನಾವು 24 ರಿಸೀವ್ ಮಾಡ್ತೀವಿ. ಅದೇ ನೀವು ಇಟ್ಟಿದ್ದೀರಿ, ಒಂದೊಂದು ಫೋನ್ ತೆಗಿಯೋದಿಲ್ಲ, ಇಲ್ಲ ಸರ್, ಅದ ಫೋನ್ ತೆಗೆದು ಸೈಡ್ ಇಡ್ತಾನೆ. ಮನೆ ನೋಡ್ತಾ ಇದೆ ಸರ್ ಜೊತೆಗೆ. ನೀವು ಬ್ಯಾಚ್ ಮಾಡಿ ನೈಟ್ ಮತ್ತೆ ಡೇ ಅಂತ ಹೇಳಿ ಒಬ್ಬನೇ ಬೆಳಿಗ್ಗಿಂದ ರಾತ್ರಿ ಒಂದು ದಿವಸ 24 ಗಂಟೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫೋನ್ ಎತ್ತಲಿಕ್ಕೆ ಶಿಫ್ಟ್ ಮಾಡಿ. ನಾವು ಅವರನ್ನು ಬೈದೇನು ಸುಖ ಇಲ್ಲ. ನೀವು ನೈಟ್ ಕೂಡ ನೈಟ್ ಬೇರೆ ಇರ್ತಾರೆ, ಮತ್ತೆ ಯಾಕೆ ಅವ್ನು ಫೋನ್ ಎತ್ತುದಿಲ್ಲ ನೈಟ್? ನಾವು ಇಲ್ಲಿ ಕಂಪ್ಲೇಂಟ್ ಇನ್ನು ಎತ್ತದಿದ್ರೆ ಅದನ್ನು ಕಂಪ್ಲೇಂಟ್ ಕೊಡಿ. ನನಗೆ ಮಾತಾಡೋದು ಏನಾದ್ರು MLA ಕಂಪ್ಲೇಂಟ್ ಕೊಟ್ರೆ ತಕ್ಷಣ ಮೇಲೆ ಕ್ರಮ ತಗೊಳ್ಳಿ. ಯಾರು ಹೇಳಿದ್ರು ಕೂಡ ಅವ್ನು ಇರ್ಬೇಕಲ್ಲಿ. ಮತ್ತೆ ನೀವು ಸಿಲೆಕ್ಷನ್ ಮಾಡೋ ಕೂಡ ಹಾಗೆ. ಇನ್ನು ದುಷ್ಟರಿದ್ದವನು ಕುಡಿಯೋ ಇವನ ಕೂತ್ಕೊಳಿಸ್ಬೇಡಿ. ಅವ್ನು ಜನರಿಗೆ ತೆಗೆದುಕೊಂಡು ಬೈತಾರೆ. ಸರಿ ಇದ್ದವ್ರು ಮಾತ್ರ ಆಯ್ತು. ಅದು ಮೊನ್ನೆ ನೋಡಿ ಒಬ್ಬ ಹೇಳ್ಬಾರ್ದು ಗಲಾಟೆ ಮಾಡಿ ನಿಮ್ಮ ಸ್ಟಾಪಿನ ನೋಡಿದ್ದಾರೆ, ಫೋನ್ ಮಾಡಿದ್ದಾರೆ ಸುಳ್ಳ್ಯದಲ್ಲಿ. ಸರಿ ಮಾಡಿದ್ದಾರೆ. ಕಂಪ್ಲೇಂಟ್ ಬಂದಿದೆ, ರಿಪೇರ್ ಮಾಡ್ತೀನಿ. ಏನು ಮಾಡಿದ್ರು ಕಂಪ್ಲೇಂಟ್ ಬಂದಾಗ? ರಿಪೇರ್ ಮಾಡ್ತೀವಿ ಸರ್, ಏನು ಇಶ್ಯೂ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಆಕ್ಷನ್ ಅಂತ ತಗೊಂಡಿದ್ದೀರಿ? 2 days ಆದಷ್ಟೇ ಸರಿ, ಏನು ವಾಟ್ಸ್ ಪ್ಲಾನ್? ಅವ್ರದ್ದು ಅಂದರೆ ಏನು ಇಶ್ಯೂ ಆಗಿದೆ ಅಂತ ತಗೊಂಡು ರಿಪೋರ್ಟ್ ಅದನ್ನೇ ಅವ್ರು ಹೇಳೋದು. ರಿಪೋರ್ಟ್ ಮಾಡ್ತೀವಿ ಸರ್. ಒಂದು ಆಕ್ಷನ್ ತಗೊಂಡು ಮಾತ್ರ ಬೇರೆಯವ್ರಿಗೆ ಎದುರಿಗೆ ಬರ್ತದೆ. ರಿಪೋರ್ಟ್ ಮಾಡ್ತೀವಿ ಸರ್. DFO ಇದು ಫಾರೆಸ್ಟ್ ಎಲ್ಲ ಅಪಾಯಕಾರಿ ಮರಗಳನ್ನು ರಿಮೂವ್ ಮಾಡಿದ್ದೀವಿ ಸರ್. ಅಂಗನವಾಡಿದ ಮತ್ತು ಶಾಲೆಯಿಂದ ಕಂಪ್ಲೇಂಟ್ ಬಂದಿದೆ ಸರ್, ಅಪಾಯಕಾರಿ ಮರ ಅದನ್ನೆಲ್ಲ ತೆಗ್ದಿದ್ದೀವಿ ಸರ್. ಆಮೇಲೆ ಪಬ್ಲಿಕ್ ರೋಡ್ ಸೈಡ್ ಇರೋ ಸುಮಾರು ಮರಗಳನ್ನು ರಿಮೂವ್ ಮಾಡಿದ್ದೀವಿ ಸರ್. ಇನ್ನು ಸ್ವಲ್ಪ ಮರಗಳು ಬಾಕಿ ಸರ್, ಸ್ವಲ್ಪ ದೊಡ್ಡದಿರೋದಿಲ್ಲ, ಅದರಲ್ಲಿ ಸ್ವಲ್ಪ ಹತ್ತಲಿಕ್ಕೆಲ್ಲ ಕಷ್ಟ ಸರ್. ಎಲ್ಲ ತೆಗಿಲಿಕ್ಕೆ ಈಗ ಮಳೆಗಾಲಲ್ಲ ಸರ್, ಜಾರ್ತಿದೆ. ಅದು 2 ಮರ ಬಾಕಿ ಸರ್, ಅದು ಕಂಪ್ಲೀಟ್ ಕ್ಲಿಯರ್ ಆಗಿದೆ ಸರ್. ಪಕ್ಕದಲ್ಲಿ ಒಂದು ಭಜನೆ ಮಂದಿರಕ್ಕೆ ಬೀಳುವಂತ ಮರ, ಒಂದು ಒಣಗಿದ ಮರ. ನನಗೆ ಫೋಟೋ ತೋರಿಸ್ತಾರೆ ನಿನ್ನೆ. ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಮತ್ತೆ ಕೂಡ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ಅದೇ ಮನೆಯವ್ರದ್ದು ಅಬ್ಜೆಕ್ಷನ್ಗೆ ಏನು ಮಾಡಿದೆ? ಪಂಚಾಯತಿಗೆ ಬರ್ತಿದ್ದೇವೆ ಮೇಡಮ್. ಅದನ್ನ ಪಂಚಾಯತ್ ಮಾಡುವಾಗಿಲ್ಲ. ನಿಮಗೆ ಏನು ಹೇಳಿದ್ದು? ಅವರು ತೆಗಿಲಿಕ್ಕೆ ಬಿಡದೆ ನಿಮಗೆ ಪೊಲೀಸ್ ಇಲಾಖೆ ತೆಗಿಬೇಕು ಅಂತ ಹೇಳಿದ್ದಾರೆ. ಲೋಕಲ್ ಅವರು ಅದನ್ನ ಇದು ಮಾಡಿಕೊಂಡು ಪರಿಹರಿಸಿಕೊಂಡು ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿ ಹಾಕಿದ್ದೇವೆ ಪಂಚಾಯತಿಗೆ. ಆಡಳಿತ ಮಾಡ್ಕೊಡ್ಬೇಕು ಮೇಡಮ್, ನಾವು ಮತ್ತೆ ಕಡಿತೇವೆ. ಈಗ ಇದೊಂದು ಟೀಮ್ ವರ್ಕ್ ಕೆಲಸ ಮಾಡಬೇಕು. ಒಂದು ಗ್ರಾಮ ಪಂಚಾಯತ್, ಮೆಸ್ಕಾಂ, DFO ಮತ್ತು ನಿಮ್ಮ ಪೊಲೀಸ್ ಟೀಮ್ ವರ್ಕ್ ಕೆಲಸ ಮಾಡಿಕೊಂಡು ಎಲ್ಲೆಲ್ಲ ಕಟ್ ಮಾಡಬೇಕು ಅಂದಾಜು ಮಾಡಿ, ನೀವು ಎಲ್ಲಿ ಕಟ್ ಮಾಡ್ತೀರಿ, ಫಾರೆಸ್ಟ್ನವ್ರು ಮಾಡ್ತಾರೆ, ಬೇರೆ ಇದರಿಂದ ನಗರಸಭೆ ಗ್ರಾಮ ಪಂಚಾಯತ್ ಹೇಳ್ತಾರೆ ಈ ರೋಡ್ ಕಟ್ ಮಾಡಬೇಕಂತ ಹೇಳಿ. ಅದು ಒಂದು ಪಬ್ಲಿಕ್ ಪ್ರಾಪರ್ಟಿ. ಕೆಲವೊಂದು ಪ್ರೈವೇಟ್ ಪ್ರಾಪರ್ಟಿ ಇವರು ಹೇಳಿದಾಗೆ ಒಬ್ಬರ ಡೇಂಜ್ ಮರ ಈ ಕಡೆ ಚಾನ್ಸ್ ಇದೆ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಇವರು ಅದನ್ನು ಆಗುದಿಲ್ಲ. ಇಂಥದಕ್ಕೆ ಅಟ್ಲೀಸ್ಟ್ ಅವನಿಗೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಯಾರ ಮನೆಯಲ್ಲಿ ಆ ಮರ ಇದೆಯಾ ಪಕ್ಕದವನಿಗೆ ನಿದ್ದೆ ಬರೋದಿಲ್ಲ, ಬೀಳ್ತದೆ ಅಂತ ಹೇಳಿಕೊಂಡು. ಇವನು ಇಷ್ಟು ವರ್ಷ ಬೀಳಲಿಲ್ಲ, ಈ ವರ್ಷ ಬೀಳೋದೇ ಧೈರ್ಯದಲ್ಲಿದ್ದಾನೆ. ಬೀಳ್ತದಿಲ್ವ ನಮ್ಗೆ ಕೂಡ ಗೊತ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಆ ಮನೆಯವರಿಗೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಅದೇ ನೀವು ಅದಕ್ಕೆ ಕಾಂಪ್ಲೇಂಟ್ ಕೊಡ್ಬೇಕಲ್ಲ. ಅದನ್ನೇ ಯಾವ ಪಂಚಾಯತ್ ಇದು ಆಯ್ತು ನೋಡಿ. ಏನು ನೀವು ನೋಟ್ ಮಾಡಿ ಏನು ಮಾಡ್ತಾ ಹೇಳಿದ್ರೆ, ಸೇರಿಕೊಂಡು ಅವ್ರು ಕೊಡದಿದ್ರೆ ಒಂದು ಅಫಿಡವಿಟ್ ಮಾಡಿ ಅವ್ರು ಬರೆದು ಕೊಡಬೇಕು. ಇದು ನನ್ನ ಮರ, ಏನಾಗುವುದಿಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಬಿದ್ದು ಹೋದರೆ ಇದಕ್ಕೆ ಸಂಪೂರ್ಣವಾಗಿ ನಾನು ಜವಾಬ್ದಾರಿ ವಹಿಸ್ತೇನೆ ಅಂತ ಹೇಳಿಕೊಂಡು ಅದೇನು ಕಾನೂನಿತ ಕಂಪನಿಯಲ್ಲಿ ವ್ಯವಸ್ಥೆ ಮಾಡಿ ಅಟ್ಲೀಸ್ಟ್ ನಾನೇನೋ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿ ಇಡಬೇಕಾಗ್ತದೆ. ಇಲ್ಲಾಂದರೆ ನೀವೆಲ್ಲರೂ ಕೂಡ ಜವಾಬ್ದಾರಿ ಆಗ್ತದೆ. ಏನಾದರೂ ಹೋಗಿ ನಾನೊಂದು ಬಂದು ಹೇಳ್ತೇನೆ ನಿಮಗೆ, ನೀವು ಒಬ್ಬರೊಬ್ಬರು ಕೂಡ ಫುಟ್ಬಾಲ್ ಆಡಿದ್ರೆ ನಿಮಗೆ ಬಂದ ಬಾಲನ್ನು ಪಂಚಾಯತ್ಗೆ ಪಾಸ್ ಮಾಡೋದು, ಪಂಚಾಯತ್ಗೆ ಬಂದ ಬಾಲನ್ನು ಪೊಲೀಸ್ನವರಿಗೆ ಪಾಸ್ ಮಾಡೋದು ಅದಲ್ಲ. ನೀವು ನಿಂತು ಗೋಲ್ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿ.
ಒಬ್ಬರೊಬ್ಬರ ಜವಾಬ್ದಾರಿ ಒಬ್ಬರಿಗೆ ಹಾಕ್ಬೇಡಿ, ಟೀಮ್ ವರ್ಕ್ ಮಾಡಿ. ಬಾಲ್ ಪಾಸ್ ಮಾಡೋದಲ್ಲ, ನಿಂತು ಗೋಲ್ ಹೊಡೆಯೋರು ಆಗ್ಬೇಕು. ನಮ್ಗೆ ಈಗ ನಮ್ಮ ಕೆಲಸ ಆಗಬೇಕು. ಅಂಥದ್ದೇನಿದ್ರೆ ಆ ರೀತಿ ನೀವು ಒಂದು ಇದನ್ನು ನೀವು ನೋಡಿಕೊಳ್ಳಿ. ಮರ ಕಟ್ಟಿದ್ದಕ್ಕೆ ಕೂಡ ಮಳೆಗಾಲದಲ್ಲಿ 4-5 ಡಿಪಾರ್ಟ್ಮೆಂಟ್ಸ್ ಒಂದು ಟೀಮ್ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಿಮ್ಗೆ ಅಗತ್ಯ ಬಂದಾಗ ಅವ್ರಿಗೊಂದು ಸಹಕಾರ ಮಾಡಬೇಕು, ನಿಮ್ಗೆ ಇವರಿಬ್ಬರು ಮಾಡಬೇಕು. ಮೆಸ್ಕಮ್ ಬಂದಾಗ ಒಬ್ಬರೊಬ್ಬರು ಸಹಕಾರ ಮಾಡಿಕೊಂಡು ಅದನ್ನು ಕೂತ್ಕೊಂಡು ಕ್ಲಿಯರ್ ಮಾಡಬೇಕು ಆ ಪ್ರಾಬ್ಲಮ್. ಆಗೇನು ಕೂಡ ನಿಮ್ಗೆ ಪ್ರಾಬ್ಲಮ್ಮು ಇರುವುದಿಲ್ಲ ಇದರಲ್ಲಿ. NHA ಬರ್ತದ, ನ್ಯಾಷನಲ್ ಹೈವೇ ಎಷ್ಟು ಕಿಲೋಮೀಟರ್ ಇದೆ, ಬ್ರಿಡ್ಜಸ್ ಎಷ್ಟಿದೆ? Project from Priyashanti to Bantwal city, sir. Almost project is completed. Only some miscellaneous notes will balance, sir. Which road is it? NS75. Where to where? Priyashanti to Bantwal. Main one? Main one. Upinari, Charmani to Bantwal? Yeah. Okay. What's the progress of the road? Progress almost 98% completed. 90? 98. Which is the 10% pending? 10%, 98 completed, sir. 90? Yeah, some miscellaneous work that is road marking and some there is. All the physical main all, work? yes. All main work is completed. over? Main work is over. Okay. Service road and everything is over, which is also completed. Only 2 locations are that is landslides is maybe happen because there is a high cut location is there near Nelladi. So there is some land required from forest department. What do you want from forest department? Some land is required for the maintaining the proper slope. ಏನಪ್ಪ ನೋಡಿ, ಅಲ್ಲಿ ನೆಲ್ಲೇಡಿ ಹತ್ರ ರೋಡು ಗ್ಲಾಸ್ ಆಡೋ ಚಾನ್ಸ್ ಇದೆ. ಅವ್ರ ಪಕ್ಕದ ಫಾರೆಸ್ಟ್ ಪರ್ಮಿಷನ್ ಕಾದ್ರೆ ಮಾತ್ರ ಕಟ್ಟಿಂಗ್ ಮಾಡ್ಲಿಕ್ಕೆ ಆಗ್ತದೆ. You have taken the permission, a request letter for Yeah, request letter already given. How many days back? Last month. And how much days you have followed? Actually, GPS survey is going at that location. How much required land is going or You plan it out. ಬೇಗ ಪರ್ಮಿಷನ್ ಕೊಡಿ, ಇಲ್ಲಾಂದ್ರೆ ನಾಳೆ ಈ ಕಡೆ ಬಿದ್ದು ಬೀಳ್ತದೆ ಅದು. yes, sir. Almost work completed, sir. Only this 2 location that is a dangerous location. Okay, service lane? Service is already completed. Lighting? Lighting is going, sir. Miscom is connection is going just now. Okay. So within 1 month the lighting will be installed. Yeah, but in Nelladi yesterday they had come, for 3 kilometers that cutting was not given. No, already Nelladi sir also completed. ಇಲ್ಲ ಕಂಪ್ಲೀಟ್ ಆಗಿದೆ ಸರ್. ಅಲ್ಲ ಇವರಿಗೆ ಡಿವಿಯೇಷನ್ ಬೇಕಂತ ಹೇಳಿ 3 ನೆಲ್ಯಾಡಿ ಇದೆ ಸರ್. ನೆಲ್ಯಾಡಿ ಫ್ರಂಟ್ ಆಫ್ ದ ಸ್ಕೂಲ್ 3 kilometers entire stretch it is vehicle diversion is not given. No, right now is completed, sir. BPO. I'll ask them to come tomorrow. Yes. You see what we are not telling because it's your matter. Yes, sir. We don't know which experts don't know what the issues. Yes. But they are the school fathers and they will come. If it is possible, you see. Yes, right, sir. So what they are asking is, you have this rule of 1 deviation or like U-turn for every 2 kilometers, right? Yeah, that is the IRC code. Every 2 kilometers is a medium of 3. Number of schools and also a church and other things. But we have to see the safety issue also, sir. We have आप एक बार देख लो, Yes. आप एक बार देख लो, अगर हो सके तो देख लेना बस. Okay, sir. Last week I visited this madam, and we have forwarded to our safety department. If he will accept these things, then we will provide. Safety is first. Yeah, sir. Okay. Now, hostels. Backward hostel ಎಷ್ಟಿದೆ? ನಮಸ್ತೆ ಸರ್, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರ್ 2 ಹಾಸ್ಟೆಲ್ಸ್ ಇದೆ ಸರ್ ಕಡಬ ತಾಲೂಕಲ್ಲಿ. ಒಂದು ಕೊಡಾಲಲ್ಲಿ, ಒಂದು ಕಡಬದಲ್ಲಿ. 50 ಮಂಜೂರಾತಿ ಸಂಖ್ಯೆ ಪ್ರತಿಯೊಂದು ಹಾಸ್ಟೆಲ್ಗೆ. ಕಡಬದಲ್ಲಿ 21 ಇದ್ದಾರೆ ಸರ್, ಕೊಡಾಲಲ್ಲಿ 41 ಮಕ್ಕಳು. ಕಡಬದಲ್ಲಿ ಯಾವ ಮಕ್ಕಳು ಯಾವ ಕಲಿಯಲಿಕ್ಕೆ ಬರ್ತಾರೆ ಇಲ್ಲಿ? 5ರಿಂದ 10ನೇ ಸರ್. 5ರಿಂದ 10ನೇ ಕ್ಲಾಸ್. ಹೌದು, ಪ್ರೀ ಮೆಟ್ರಿಕ್. ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಇಲ್ಲ. ಯಾವುದಿಲ್ಲ. ಮಕ್ಕಳಿಗೆ ಊಟ ಕೊಡ್ತೀರಿ, ತಿಂಡಿ? ಇವತ್ತು ಗಂಜಿ ಚಟ್ನಿ ಸರ್ ಬೆಳಿಗ್ಗೆ. ಮಧ್ಯಾಹ್ನ ಬಿಸಿ ಊಟ. ಸಂಜೆ ಬಜ್ಜಿ ಇದೆ ಸರ್. ರಾತ್ರಿಗೆ ಮೊಟ್ಟೆ ಸಾರು ಮತ್ತು ಚಿಕನ್ ಮಂತ್ಲಿ, ವಾರಕ್ಕೆ 1. ಮೊಟ್ಟೆ ವಾರದಲ್ಲಿ 3 ಸಲ. ಮೀನು ವಾರದಲ್ಲಿ 1 ಸಲ. ಈಗ ಬೇರೆ ಹಾಸ್ಟೆಲ್ಸ್ ಇದೆ?
ನಮಸ್ತೆ ಸರ್. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಮಾತ್ರ ಸುಬ್ರಹ್ಮಣ್ಯದಲ್ಲಿದೆ ಸರ್. ಓಕೆ. 125 ಸ್ಯಾಂಕ್ಷನ್ ಸ್ಟ್ರೆಂತ್ ಸರ್. 102 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಸರ್. 102 ಸರ್. PUC ಮತ್ತು ಡಿಗ್ರಿ 2 ಕೋರ್ಸ್ಗಳು ಮಾತ್ರ ಇದಾವೆ ಸರ್. ಕೆಪಾಸಿಟಿ ಎಷ್ಟು? 125 ಸರ್. ಅದು ಯಾವ ಸ್ಕೂಲಿಗೆ ಸ್ಟೂಡೆಂಟ್ಸ್ ಇರೋದು? ಅಲ್ಲಿ SSPUC ಸರ್. PU ಕಾಲೇಜ್ ಒಂದಿದೆ, ಡಿಗ್ರಿ ಕಾಲೇಜ್ ಒಂದಿದೆ ಸರ್. ಅಲ್ಲಿ ಹೋಗುವಂಥ ಮಕ್ಕಳು ಸರ್. ಗೌರ್ಮೆಂಟ್ PU ಮತ್ತು ಅಲ್ಲಿ ಗೌರ್ಮೆಂಟ್ ಇಲ್ಲ ಸರ್. ಅದು ಟೆಂಪಲ್ ಇದೆ, 2 ಸ್ಕೂಲ್ಗಳಿದ್ದಾವೆ. ಎಲ್ಲಿ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್. ಟೆಂಪಲ್ ಸ್ಕೂಲ್ ಮತ್ತು ಕಾಲೇಜ್. ಎಸ್. ಅಲ್ಲಿ ಅವ್ರಿಗೆ ವ್ಯವಸ್ಥೆ ಇದೆ, ಊಟ ತಿಂಡಿ ಎಲ್ಲ ಕರೆಕ್ಟ್ ಇದೆ? ವ್ಯವಸ್ಥೆ ಚೆನ್ನಾಗಿದೆ ಸರ್. ಬಿಲ್ಡಿಂಗ್ ಈಗ ಹೊಸದಾಗಿ ಹಳೆ ಬಿಲ್ಡಿಂಗ್ ಇದೆ ಸರ್. ಹೊಸ ಬಿಲ್ಡಿಂಗ್ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಪ್ರೋಸೆಸ್ ಲೆವೆಲ್ ಇದೆ ಸರ್. ಈಗ KRDL ಕೊಡಿ. ಇದು ನಮ್ಮ ಲ್ಯಾಂಡ್ ಆರ್ಮಿ ಅವರು ಏನು ಕೆಲಸ ಇದೆಯಾ? ಲ್ಯಾಂಡ್ ಆರ್ಮಿ ಇಲ್ಲ. ನಿರ್ಮಿತಿ ಕೇಂದ್ರ ಕಡಬ ತಾಲೂಕಲ್ಲಿ ಒಟ್ಟು 12 ವರ್ಕ್ ಇದೆ ಸರ್. 692 ಲಕ್ಷದ ವರ್ಕ್ ಇದೆ. ಅದರಲ್ಲಿ ಈಗ ಏಳ್ಕೋಟಿ ತನಕ ಇದೆ. ಅದರಲ್ಲಿ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ ಸರ್. ಮತ್ತೆ ಒಟ್ಟು 12 ಕಾಮಗಾರಿಯಲ್ಲಿ 7 ಕಾಮಗಾರಿಗಳು ರಿವರ್ ಸೈಡಲ್ಲಿ ಬರ್ತಾ ಇದೆ ಸರ್. ಸೊ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಆದ ಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮತ್ತೆ 5 ಕಾಮಗಾರಿಗಳು ಈಗ ಸ್ವಲ್ಪ ಮಳೆ ಕಮ್ಮಿ ಆದಾಗೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ ಸರ್. ಎಲ್ಲ ಕಾಮಗಾರಿಯು ಟೆಂಡರ್ ಆಗಿದೆ ಸರ್. ವರ್ಕ್ ಆರ್ಡರ್ ಅನ್ನು ಕೊಡ್ತೀವಿ ಸರ್. THO ಎಷ್ಟು PS ಇದೆ? ನಮಸ್ತೆ ಸರ್. ನಮ್ಮಲ್ಲಿ 5 PHC, 1 CHC, 1 ನಮ್ಮ ಕ್ಲಿನಿಕ್ ಇದೆ ಸರ್. 5 PS ಎಷ್ಟು ಡಾಕ್ಟರ್ಸ್ ಇದ್ದಾರೆ? 5 PHC 5 ಡಾಕ್ಟರ್ಸ್ ಇದ್ದಾರೆ ಸರ್. ಬಟ್ ನಮ್ಮಲ್ಲಿ ಕಡಬ CHC ಅಲ್ಲಿ PSC ಅಲ್ಲಿ ಎಷ್ಟು ಇದ್ದಾರೆ ಹೇಳಿ? ಎಲ್ಲ ಇದ್ದಾರೆ ಸರ್. ಲ್ಯಾಬ್ ಟೆಕ್ಸ್ ಎಷ್ಟು ಇದ್ದಾರೆ? 2 ಸರ್. ಎರಡು ಶಾರ್ಟೇಜ್ 2 ಇದೆಯಾ? ಅಲ್ಲ, 2 ಇರೋದು ಸರ್. ಈಗ ಮೊನ್ನೆ ನೇಮಕಾತಿ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದೇವಲ್ಲ? ನೇಮಕಾತಿ ಆಗ್ತಾ ಇದೆ ಸರ್. ಇನ್ನೂ ಅಪಾಯಿಂಟ್ಮೆಂಟ್ ಆಗಿಲ್ಲ ಸರ್. ಅಲ್ಲ, ಎಷ್ಟು ಅಪ್ಲಿಕೇಶನ್ ಬಂದಿದೆ ನಿಮಗೆ? ಸರ್ ಅದು DHO ಹೋಗ್ತದೆ ಸರ್. ನಿಮಗೆ THO ತಾಲೂಕು ಏನು ಗೊತ್ತಿಲ್ಲ? ಗೊತ್ತಾಗೋದಿಲ್ಲ ಸರ್. ಈಗ ಅರ್ಜಿ ಕೊಟ್ಟಿದ್ದಾರೆ ಸರ್. ಜನರಿಗೆ ಗೊತ್ತುಂಟಾ? ಕಾಲ್ ಫಾರ್ ಮಾಡ್ತಿದ್ದಾರೆ ಅಂತ. ಕಾಲ್ ಫಾರ್ ಆಗ್ತಾ ಇದೆ ಅಂತ ಗೊತ್ತಿದೆ ಸರ್. ಮತ್ತೆ ಪೇಪರ್ ಪಬ್ಲಿಕೇಶನ್ ಕೂಡ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ಸ್ ರೀಚ್ ಆಗಿದೆ. ನಾನು DHO ಮಾತಾಡಿದ್ದೀನಿ. ಸೊ ಅವರು ಈ ವಾರದೊಳಗೆ ನಾವು ನೇಮಕಾತಿ ಮಾಡ್ತೀವಿ ಅಂತ. ಯಾಕೆ ಡಿಲೇ ಮಾಡ್ತಾರೆ? ಅವ್ರದ್ದು ಮತ್ತೆ ಫಾರ್ಮಸಿಸ್ಟ್ ಆಗ್ತದೆ ಸರ್. ಹೌದು, ಲ್ಯಾಬ್ ಟೆಕ್ಸ್ ಫಾರ್ಮಸಿಸ್ಟ್. ಫಾರ್ಮಸಿಸ್ಟ್ ಎಷ್ಟು ಜನ ಇದ್ದಾರೆ? ಫಾರ್ಮಸಿಸ್ಟು ಇಲ್ಲಿ ಕಡಬದಲ್ಲಿ ಮಾತ್ರ ಇರೋದು. ಅದು ಆಯ್ತು, ನೋಡ್ಬೇಕಲ್ಲ. ಪಕ್ಕದಲ್ಲಿ ನೋಡಿ, ಇಲ್ಲಿ ತುಂಬಾ ಜನ ಫಾರ್ಮಸಿಸ್ಟ್ ಕಲ್ತವ್ರು ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ ಕಲ್ತವ್ರು ಕೂಡ ಇದ್ದಾರೆ. ನೀವು ಅರ್ಜಿ ಹಾಕ್ಬೇಕು, ಬಂದವರಿಗೆ ಮಾಹಿತಿ ಇರಬೇಕು. ಖಂಡಿತ ಕೊಡ್ತಾ ಇದ್ದೀವಿ ಸರ್. ಯಾರಿಗಾದ್ರೂ ನೀವು ಸೋಷಿಯಲ್ ಮೀಡಿಯಾದ ಹಾಕಿ, ಯುವಕರಿದ್ರೆ ಇದನ್ನು ಮಾಡ್ಬೇಕು. ನಿಮ್ಗೆ ಗೊತ್ತಿದೆ ವೇಕೆನ್ಸಿ ಇತ್ತು ಅಂತೇಳಿ? ಯಾರಿಗೆ ಗೊತ್ತಿದೆ ಕಡಬದಲ್ಲಿ ವೇಕೆನ್ಸಿ ಇದೆ ಅಂತೇಳಿ? ಪೇಪರ್ ಬಂದಿದೆಯಾ? ಪೇಪರ್ ನೋಟಿಫಿಕೇಶನ್ ಹಾಕಿದೆ ಸರ್. ಎಲ್ಲಿ? ಲೋಕಲ್ ಪೇಪರ್ ನೀವು ಹಾಕಿದ್ದೀರಾ? ಅದು ಅಲ್ಲಿಂದ ಬರ್ತದೆ ಮಾರ. ಅವ್ರು ನಿಮ್ಮ ಕೆಲಸ ಅಂತ ಇರುತ್ತೆ. DHO ಲೆವೆಲ್ ಅಲ್ಲಿ ಇಷ್ಟೊಂದು ನೇಮಕಾತಿ ಮಾಡೋ ಸಂದರ್ಭದಲ್ಲಿ ಆಸ್ ಅ THO ಯು ಶುಡ್ ಟೇಕ್ ಸ್ಪೆಷಲ್ ಇಂಟ್ರೆಸ್ಟ್. ಸಿಕ್ಕಿದ ಚಾನ್ಸ್ ಅಂತ ಹೇಳಿಕೊಂಡು ನೀವು ಅಲ್ಲಿ ಪ್ರಚಾರ ಮಾಡಿಕೊಂಡು ಎಷ್ಟಿದ್ದ ಅಪ್ಲಿಕೇಶನ್ ಹಾಕಿ ಮ್ಯಾಕ್ಸಿಮಮ್ ಇಲ್ಲಿ ತರಲಿಕ್ಕೆ ನೀವು ನೋಡಬೇಕು. ನಾವು ಮಾಡ್ತಾ ಇದ್ದೀವಿ ಸರ್. ಆಯ್ತು, ನಾನು ನೋಡ್ತೇನೆ. ನಾನು ಫಿಲ್ ಆಗದೆ ನೀವು ಜವಾಬ್ದಾರಿ ಆಗ್ತೀವಿ. ನಾವು ಫಿಲ್ ಆಗಿಕೊಂಡು ಅದರ ನಂತರ ಕಡಬದ್ದು ಒಂದು ನನಗೆ ಲ್ಯಾಬ್ ಟೆಕ್ನಿಷಿಯನ್ ಇದೆ, ನಾನು ಕೆಲಸ ಕೊಡಿ ಅಂತ ಬಂದರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಎಷ್ಟೋ ಜನ ಇದ್ದಾರೆ. ಸೊ ನಿಮ್ಮ ಮುಖಾಂತರ ಹೇಳೋದು ಇಷ್ಟೇ, ನಾವೀಗ ಬಂದ ತಕ್ಷಣ ಫಸ್ಟ್ PSN ಸ್ಟ್ರೆಂಥನ್ ಮಾಡಬೇಕು, ಮತ್ತೆ ತಾಲೂಕು ಹಾಸ್ಪಿಟಲ್ ಸ್ಟ್ರೆಂಥನ್ ಮಾಡಬೇಕು. ಈ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಅನ್ನು ಗ್ರಾಮೀಣ ಮಟ್ಟದಲ್ಲಿ 20 ನಿಮಿಷಕ್ಕೆ ಮುಟ್ಟುವಂಥ ವ್ಯವಸ್ಥೆ ಮಾಡ್ತೇವೆ. ನಗರ ಮಟ್ಟದಲ್ಲಿ 15 ನಿಮಿಷ. ಆ ಒಂದು ವ್ಯವಸ್ಥೆ ನಾವೀಗ ತಯಾರಾಗಿದ್ದೇವೆ. ಏನಾದ್ರು ಆಂಬ್ಯುಲೆನ್ಸ್ ಬರದಿದ್ದರೆ 20 ನಿಮಿಷದಲ್ಲಿ ಅವನ ಮೇಲೆ ಫೈನ್ ಹಾಕ್ತೇವೆ. ಆಂಬ್ಯುಲೆನ್ಸ್ನವನ ಮೇಲೆ 3,000 ರೂಪಾಯಿಗಿಂತ 5,000 ತನಕ ನಾವು ಫೈನ್ ಹಾಕ್ತೇವೆ. ಆದ ಕಾರಣ ಒಂದು PSC ಇಂದ ನಾವು CSC ಡಾಕ್ಟರ್ ಕೂಡ ತಾಲೂಕು ಮಟ್ಟಕ್ಕೆ ನಾವು ಮುಟ್ಟಿಸಲಿಕ್ಕೆ ತತ್ಕ್ಷಣ ಅದು ಈಸಿ ಆಗ್ತದೆ ಇದರಲ್ಲಿ. ಆದರೆ ಲ್ಯಾಬ್ ಟೆಕ್ನಿಷಿಯನ್ ಮತ್ತು PSC ಎಲ್ಲವೂ ಕೂಡ ಕರೆಕ್ಟ್ ಬೇಕು. ಡಾಕ್ಟರ್, ನರ್ಸರ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿ ಅಲ್ಲಿಗೆ ಬರುವವರು ಅದು ನೀವು ಕರೆಕ್ಟಾಗಿ ನೋಡಿಕೊಳ್ಳಿ. ಆಯಿತು. CSC ಏನು ಹೇಳಿ?
CH ಅಲ್ಲಿ 5 ಪೋಸ್ಟ್ ಇದೆ ಸರ್. ಅದರಲ್ಲಿ ಒಂದು ಡೆಂಟಿಸ್ಟ್ ಮಾತ್ರ ಇರೋದು, ಮತ್ತೆ 4 ಖಾಲಿ ಇದೆ ಸರ್. ಓಕೆ. MBBS ಇಲ್ಲ ಮತ್ತೆ ನಾವು ಮ್ಯಾನೇಜಿಂಗ್ ವಿತ್ DRP ಸ್ಟೂಡೆಂಟ್ಸ್ ಫ್ರಮ್ ಸೋಲಿಯಾ ಸರ್. ಸ್ಟೂಡೆಂಟ್ಸ್ ಅಲ್ಲ, ಅದು ದತ್ತವತೆ ಏನದು? ಅದು ಸೆಕೆಂಡ್ ಇಯರ್ PG ಡಿಸ್ಟ್ರಿಕ್ಟ್ ರೆಸಿಡೆನ್ಸಿ ಪ್ರೋಗ್ರಾಮ್ ಅಂತ ಇದೆ ಸರ್. ಸೊ ಒಂದೊಂದು ತಾಲೂಕಿನ ಒಂದೊಂದು ಮೆಡಿಕಲ್ ಕಾಲೇಜಸ್ಸಿಂದ ಸೆಕೆಂಡ್ ಇಯರ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ನ 3 ಮಂತ್ಸ್ಗೆ ಪೋಸ್ಟ್ ಮಾಡ್ತಾರೆ ಸರ್. ಅದು ಅವ್ರಿಗೆ ಪ್ರಯೋಜನಕ್ಕಾಗಿ, ಅವರ ಸಿಟಿಗೆ ಬೇಕಾಗಿ, ನಿಮ್ಗಾಗಿಲ್ಲ. ಸೊ ವಿ ಆರ್ ಮ್ಯಾನೇಜಿಂಗ್ ವಿತ್ ದಮ್ ಡೇ ಆ್ಯಂಡ್ ಮತ್ತು ನೈಟ್ ಸರ್. 8 ಜನ ಈಗ KVTಯಿಂದ ಪೋಸ್ಟ್ ಆಗಿದ್ದಾರೆ. ಸೊ ಅವ್ರ ಮೂಲಕ ಎಷ್ಟು ಪೇಷಂಟ್ ಬರ್ತಾರೆ ಈಗ? ಇನ್ಪೇಷಂಟ್ ಎಷ್ಟು? ನೀವು ಪಾಣಜೆಯಲ್ಲಿ ಇದ್ರಲ್ಲ? ಪಾಣಜೆ ಮುಂಚೆ ನಾನಿದ್ದದ್ದು ಪಂಜ. ಇಲ್ಲಿಗೆ ಬಂದ್ರೆ ಈಗ? ಇಲ್ಲಿ ನಾನು ಕೊಯ್ಲಕ್ಕೆ ಬಂದೆ ಸರ್. ಆಗ ನಾನು ಕಡಪ ಕೂಡ ಚಾರ್ಜ್ ತಗೊಂಡಿದ್ದೆ, ಸುಬ್ರಹ್ಮಣ್ಯ ಚಾರ್ಜ್. ಈಗ ಕಡಪದಲ್ಲಿ ನಾನು ಬೆಳಿಗ್ಗೆ 9:30ವರೆಗೆ ಇಲ್ಲಿ ಇದ್ದು ಹೋಗ್ತೀನಿ. ಇಲ್ಲಿ ಅರೌಂಡ್ 5 to 10 ಇನ್ಪೇಷಂಟ್ಸ್ ಡೈಲಿ ಇರ್ತಾರೆ. ಇನ್ಪೇಷಂಟ್ ಅಂದ್ರೆ ಅದು ಡೇ ಕೇರಿಗೆ ಹೋಗ್ತದೆ. ನೈಟ್ ಉಳಿಯೋದು ಕೆಲವರು ಮಾತ್ರ. ಆದರೆ ಹೆಚ್ಚಿನವರು OPD ಮಾತ್ರ 200 ಹತ್ರ ಬರ್ತಾರೆ. 230 ಕ್ರಾಸ್. ನೆಕ್ಸ್ಟ್ ಬೇರೆ ಸರ್ ಅಲ್ಲಿ ಡಯಾಲಿಸಿಸ್ ಕೇಂದ್ರ ಇದೆ, ಅಂದ್ರೆ ಸ್ಪೆಷಲ್ ವಾರ್ಡ್ ಏನಿಲ್ಲ, ಮೀಟಿಂಗ್ ಹಾಲ್ ಅಲ್ಲಿ ಈಗ ಮಾಡ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಬೇರೆ ಜಾಗ ಇಲ್ಲ, ಅದಕ್ಕೋಸ್ಕರ ಮೀಟಿಂಗ್ ಹಾಲಲ್ಲಿ 7 ಡಯಾಲಿಸಿಸ್ ಮೆಷಿನ್ ಇಟ್ಟು ಈಗ ರನ್ ಮಾಡಿ. ಆಯ್ತು, ಅದ್ರ ಮೊದಲು ಮೀಟಿಂಗ್ ಮಾಡಬೇಡಿ, ಅದು ಬೇರೆ ಡಯಾಲಿಸಿಸ್ ರೂಮೇ ಮಾಡಿ, ಅದು ಕ್ಲೋಸ್ ಮಾಡಿ, ಪಾರ್ಟಿಷನ್ ಮಾಡಿ. ಹೌದು, ಹಾಗೆ ಕ್ಲೋಸ್ ಮಾಡ್ತೇವೆ. ಬೇರೆ ಅದ್ರ ಮೀಟಿಂಗ್ ನಡೀತದ? ಇಲ್ಲ ಮೀಟಿಂಗ್ ನಡೆಯುತ್ತೆ. ಅಲ್ಲ, ಅವರು ಮಿಷನ್ ಇಡ್ಲಿಕ್ಕೆ ಶಾಲೆ ಇದೆ ಸರ್, ಅವರ ಟಿಫಿನ್ ಇಡ್ಲಿಕ್ಕೂ ಅದರಲ್ಲಿ ಅರೇಂಜ್ಮೆಂಟ್ ಇಲ್ಲ. ಅದು ಬೇಕಾದಷ್ಟು ಪೇಷಂಟ್ಗಳಿದ್ದಾರೆ. ಎಷ್ಟು ಮಿಷನ್ ಇದೆ? 7 ಮಿಷಿನ್ ರನ್ನಿಂಗ್ ಆಗ್ತದೆ. ಎಷ್ಟು ಪೇಷಂಟ್ಸ್ ಇದ್ದಾರೆ? 55 ಜನ ಪೇಷಂಟ್ ಈಗ ಇಲ್ಲಿ ಕಡಬ ತಾಲೂಕಿನಲ್ಲಿ. ಪ್ಲಸ್ 7 ವೇಟಿಂಗ್ ಇದ್ದಾರೆ. ವೇಟಿಂಗ್ ಇದೆ. ಯಾರು? ನ್ಯೂರೋ ಪ್ಲಸ್ ಅಲ್ಲ, ನ್ಯೂರೋ ಅಲ್ವಾ? ಅವ್ರು ಅಡಿಷನಲ್ ಹಾಕ್ಲಿಕ್ಕೆ ಅವಕಾಶ ಇದೆ ಅವರಿಗೆ, ಅವ್ರು ಹಾಕ್ಬೇಕು. ಈಗ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ 2 ಮಿಷಿನ್ ಹೇಗೆ ಒಂದು ರೂಮ್ ಅರೇಂಜ್ ಮಾಡಿದ್ದೇವೆ. ಈಗ ಈ ವಾರದೊಳಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಅದರ ಕೋಆರ್ಡಿನೇಟರ್ ಬಂದು ಆಯ್ತು, ನೀವು DHಗೆ ಒಂದು ನೀವು ಪ್ಲಾನ್ ಮಾಡಿ. ಯಾರು ಇಂಜಿನಿಯರ್? ಯಾರು? ಗುರುಪ್ರಸಾದ್ ಅಲ್ಲ, ಅವ್ನು ಕರೀರಿ. ಅಲ್ಲಿ ಸಪ್ರೇಟ್ ಡಯಾಲಿಸಿಸ್ ಒಂದು ಮಾಡ್ಲಿಕ್ಕೆ ಇಲ್ಲ, ಅದಕ್ಕೆ ಎಸ್ಟಿಮೇಟ್ ಮಾಡಿ ಕಳಿಸಿ. ಜಾಗ ಬೇಕು. ಅಲ್ಲಿ ಹಳೆ ಕಟ್ಟಡ ನಾವು ಮೊನ್ನೆ ವೀಕ್ಷಣೆ ಮಾಡಿದ್ದೇನೆ. AC ಹಾಕಬೇಕು, ಅದು ಓಪನ್ ಹಂಚಿನ ಬಿಲ್ಡಿಂಗ್. ಮತ್ತೆ ಓಲ್ಡು ಅದು ಡೆಮೊಲಿಷ್ ಮಾಡಿ, ಡೆಮೊಲಿಷ್ ಈಗ ನಾವು ಬರ್ದಿದ್ದೇವೆ, ಮೊನ್ನೆ ಬರ್ದಿದ್ದೇನೆ. ಬರ್ದು ಈಗ ಅದು ಪ್ಲಾನ್ ಮಾಡಿದೆ ಅಲ್ಲಿಗೆ. ಇಫ್ ನಾಟ್ ಟುಡೇ ಟುಮಾರೋ ಅದು ಸರಿ ಆಗ್ಬೇಕು. ಅದು ಆಲ್ಮೋಸ್ಟ್ 70 years old ಬಿಲ್ಡಿಂಗ್ ಸರ್. ಅದಕ್ಕೆ ನನಗೆಂತಕ್ಕೆ ಅದ ನಾನೆಂತ ಮಾಡೋದು? ಸರಿ ಉಂಟಾ ಇಲ್ವಾ? ಸರಿ ಇಲ್ಲದಿದ್ರೆ ಅದು ಪ್ರಯೋಜನ ಅದನ್ನು ತೆಗಿಬೇಕು, ಹೊಸದಾಗಿ ಪ್ಲಾನ್ ಮಾಡಬೇಕು. ನೀವು ಏನಾದರೂ ಒಂದು ಯೋಜನೆಯನ್ನು ಸರ್ಕಾರದಲ್ಲಿ ನೀವು ಪ್ಲಾನ್ ಮಾಡಿ ಕೇಳದೆ ನಿಮ್ಗೆ ಯಾರು ತಂದು ಕೊಡುವುದಿಲ್ಲ. ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಕಲಿಸಿದ್ರೆ ಅದಕ್ಕೆ 100% ದುಡ್ಡು ಇವತ್ತಲ್ಲ ನಾಳೆ ಬಂದೇ ಬರ್ತದೆ. ನೀವು ಅದನ್ನು ಹಾಗೆ ಬಿಟ್ಟು ಅಲ್ಲಿ ಯಾರಿಗೆ ಗೊತ್ತಿರ್ತದೆ? ನಿಮ್ಮವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಈಗ ಒಬ್ಬ ಸೂಪರ್ಡೆಂಟ್ ಬಂದಿದ್ದಾನೆ, ಅವನು ಮೀಟಿಂಗ್ ಕರೀದಿಲ್ಲ. ಮತ್ತೆ ಈಗ ಶಾಸಕರು ಬರಲಿಲ್ಲ ಅಂದ್ರೆ, ಅವನು ಶಾಸಕರು ಇಲ್ಲ ಅಂತೇಳಿ ಅವನು ಇವರನ್ನೇ ಕರೆಸಿ ಏನೋ ಅಲ್ಲಿ ಪ್ರೋಸೆಸ್ ಆಗ್ತಿಲ್ಲ. ಅವನನ್ನು ತೆಗೆದು ಬಿಸಾಡ್ಬೇಕು, ಮೊದಲು ಬೇರೆ ಕಡೆಗೆ ಹಾಕ್ಬೇಕು. ಯಾರದು? ಮೈಸೂರಿನಿಂದ ಟ್ರಾನ್ಸ್ಫರ್ ಆಗಿ ಬಂದವರು. ಏನೋ ಮೊನ್ನೆ ARS ಮೀಟಿಂಗಲ್ಲಿ ಶಾಸಕರನ್ನು ಕರೆದಿರಲಿಲ್ಲ. ಅಂದ್ರೆ ಆ ಪ್ರೋಟೋಕಾಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಅದರಲ್ಲಿ ಶಾಸಕರ ಹೆಸರಿರಲಿಲ್ಲ ARS ಕಮಿಟಿ. ನಾನು ಹೇಳಿದೆ, ಮತ್ತೆ ಅದು ಈಗ ನಾನೀಗ ನಿಮಗೆ ನಾಳೆದ ಆದೇಶ ಬರ್ಬೋದು. ಈಗ ಒಂದು ಕಮಿಟಿ ಮಾಡಿದ್ದೇನೆ ತಾಲೂಕು ಮಟ್ಟದ ಎಲ್ಲ PSC ಎಲ್ಲ CSCಗೆ ತಾಲೂಕು ಮಟ್ಟದ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಇನ್ನಿತ ಅಧಿಕಾರಿಗಳನ್ನು ಹಾಕಿಕೊಂಡು ಒಂದು ಫುಲ್ ಟೈಮ್ ಒಂದು ಕಮಿಟಿ ಮಾಡಿದ್ದೇನೆ. ಆದೇಶ ಬರ್ಬೋದು. ಅದು ಎಲ್ಲ PSC ಮತ್ತು ಎಲ್ಲ CSC ಅದನ್ನು ನೋಡಿಕೊಳ್ಳೋ ಜವಾಬ್ದಾರಿಯಲ್ಲಿ ಇದು ಕ್ಲಿಯರ್ ಕಟ್ ಮೆನ್ಷನ್ ಮಾಡಿದ್ದೇವೆ. ಅದು ಬುಕ್ಕಲ್ಲಿ ಇರಬೇಕಿಲ್ಲ ಅಂತಲ್ಲ, ಮೀಟಿಂಗ್ ಆಗುವಾಗ ಶಾಸಕರಿಗೆ ಮಾಹಿತಿ ಕೊಡೋದು ಸರ್ವರ ಜವಾಬ್ದಾರಿ. ಮೀಟಿಂಗ್ಗೆ ಶಾಸಕರಿಗೆ ಮಾಹಿತಿ ಬಂದರೆ
ಅದರಿಂದ ಪ್ರಯೋಜನ ಆಗೋದು ಆಸ್ಪತ್ರೆ ಅವರಿಗೆ, ಶಾಸಕರಿಗೆ ಏನು ಪ್ರಯೋಜನ ಇಲ್ಲ. ಅವ್ರಿಗೆ 100 ಕೆಲಸ ಇರ್ತದೆ, ಅದು ಇದೊಂದು ಕೆಲಸ ಬರ್ತದೆ ಮತ್ತೆ. ಅದು ಅಲ್ಲಿಗೆ ಬಂದರೆ ಅವರು ಏನಾದ್ರು ಹೆಚ್ಚು ಕಮ್ಮಿ ಕೆಲಸ ಆಗಬೇಕಾದ್ರೆ ಅಲ್ಲಿ ಏನಾದ್ರು ಒಂದು ಕೆಲಸ ಆಗ್ತದೆ, ಏನಾದ್ರು ಗ್ರಾಂಟ್ ಬರ್ತದೆ, ಯಾರಾದ್ರೂ ಮಾತಾಡ್ತಾರೆ. ಅದಕ್ಕೆ ನೀವು ಮೀಟಿಂಗ್ ಅದು ಹೀಗೆ ಅಂತ ಸ್ವಲ್ಪ ಸಣ್ಣ ಸಣ್ಣ ಊರವ್ರು ಕೂಡ ಒಳ್ಳೆಯವ್ರು ಕರೆಸಬೇಕು, ಪಬ್ಲಿಕ್ ಆಸ್ಪತ್ರೆ ಇನ್ವಾಲ್ವ್ ಮಾಡಬೇಕು, ಆಗ ಮಾತ್ರ ಆಸ್ಪತ್ರೆ ಡೆವಲಪ್ ಆಗ್ತದೆ. ಬೇರೆ ನೆಕ್ಸ್ಟ್ ವೆಟರ್ನರಿ ಎಷ್ಟು ಲೈಫ್ ಸ್ಟಾಕ್ಸ್ ಇದೆ ಸರ್? 31,000 ಗಾಡಿ. 31,000 ಬೋಟ್ ಅಂಡ್ ಶಿಪ್ ಸರ್ 4,000 ಇದೆ ಸರ್. ಕೋವಿಡ್ ವ್ಯಾಕ್ಸಿನೇಷನ್ ಆಗಿದೆಯಾ? ಕಂಪ್ಲೀಟ್. ನೀವು ಎಲ್ಲಿಂದ? ನೀವು ನಮ್ಮದೀಗ ಆಲ್ಮೋಸ್ಟ್ 40,000 ಟನ್ಸ್ ಇದೆ ಸರ್. ಈಗ ತೋಟದ ಹುಲ್ಲು ಸರ್, ಸ್ವಲ್ಪ ನೇಪಿಯರ್ ಕೆಲವು ತುಂಬಾ 3-4 ಟನ್ಸ್ ಹಾಕಿದ್ರು ನೇಪಿಯರ್ ಹುಲ್ಲು ನೆಡ್ತಾ ಇದೆ ಸರ್. ತೋಟದ ಹುಲ್ಲು ಸಾಕಷ್ಟು ಇದೆ ಸರ್ ನಮ್ಮಲ್ಲಿ. ಸೊ ಲಾಸ್ಟ್ ಏನಾದರೂ ಕೊರತೆ ಆಯಿತು ಅಂತ ಹೇಳಿದ್ರೆ ಡ್ರೈ ಪಾಡ್ ಅಂದರೆ ಭತ್ತ ಕರೆಕ್ಟಾಗಿ ಕೃಷಿ ಬರದಿದ್ರೆ ಸರ್ ಭತ್ತ ಕಡಿಮೆ ಆಗ್ಬೋದು ಸರ್. ಸೊ ಅದನ್ನು ಹೊರಗಿಂದ ತಗೊಳ್ಬೇಕಾಗ್ಬೋದು. ಅದು ಡಿಸೆಂಬರ್ ತನಕ ಯಾವುದೇ ಸಮಸ್ಯೆ ಇಲ್ಲ. ಮೇಕೆದೆಲ್ಲ ಮೇಕೆದು ET ವ್ಯಾಕ್ಸಿನ್ ಆಗ್ತಾ ಇದೆ ಸರ್, ತೊಂದರೆ ಇಲ್ಲ. ತೊಂದರೆ ಇದೇನಾಯ್ತು ಸ್ಟ್ರೀಟ್ ಡಾಗ್ಸ್? ಇದು ಸ್ಟ್ರೀಟ್ ಡಾಗ್ಸ್ ಅರೌಂಡ್ ನಾವು 200 ಹತ್ರ ಇದೆ ಸರ್ ಅಂದಾಜು. ನಾವು ಇಲ್ಲಿ SPC ನಾವು ಸಹ ಮೀಟಿಂಗ್ ಮಾಡಿ ಒಂದು ಏರಿಯಾ ಒಂದು ಬಿಲ್ಡಿಂಗ್ಗೆ ಪ್ರಪೋಸಲ್ ಕಳಿಸ್ಬೇಕು ಅಂತ ಮಾಡಿದ್ದೇವೆ ಸರ್. ABC ಪ್ರೋಗ್ರಾಮ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಬಿಲ್ಡಿಂಗ್ ಬೇಕು ಅಂತ ಹೇಳಿದೆ ಸರ್. ಸೊ ಅದಕ್ಕೆ ನಾವು ಮೊನ್ನೆ ಇಲ್ಲಿ ಸರ್ ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ ಸರ್. ಎನಿಥಿಂಗ್ ಎಲ್ಸ್? ಬೇರೆ ಇದು DC KSRTC ಇದೆ. KSRTC ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು? ಕ್ರೈಮ್ಸ್ ಏನಿದೆ? ಕಳ್ತನ ಎಷ್ಟಾಗಿದೆ? ಕಡಿಮೆ ಆಗಿದೆ ಸರ್. ಎಷ್ಟು ಆಗಿದೆ? ಕಡಿಮೆ ಆಗಿದೆ ಎಷ್ಟು? ಈ ಸಲ ಯಾವುದೂ ಆಗಿಲ್ಲ ಸರ್. ಲಾಸ್ಟ್ ಇಯರ್ ಟೆಸ್ಟ್ ಮಾಡಿದ್ದೀವಿ, ಬೇರೆ ಪ್ರಾಬ್ಲಮ್ ಇಲ್ಲ. ಆ ಕಲರ್ ನೋಟಿದ ಏನು ಕೇಸ್ ಅದು? ಸರ್ ಅದು ಉಪ್ಪಿನಂಗಡಿಯಲ್ಲಿ ರಿಜಿಸ್ಟರ್ ಆಗಿರೋದು ಕೇಸ್. ಅದು ಫೇಕ್ ಕರೆನ್ಸಿ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಸರ್. ಅದರಲ್ಲಿ 7 ಜನನು ಈ ಸದ್ಯಕ್ಕೆ JCಗೆ ಬಿಟ್ಟಿದ್ದೀವಿ. ಮಾಹಿತಿ ಕೊಟ್ಟರು ಕೂಡ ಅರೆಸ್ಟ್ ಮಾಡಿದ್ದೀರಾ? ಏನಾದ್ರು ಸರ್ ಅದು ಇದರಿಂದ ಮಡಿಕೇರಿ ಕಡೆಯಿಂದ ನಮಗೆ ಮಾಹಿತಿ ಅದರಿಂದ ಬಂದಿದ್ದು ನಿಜ. ನಂತರ ಅದರ ಬಗ್ಗೆ ನಾವು ಇನ್ನೂ ಪರಿಶೀಲನೆ ನಡೆಸ್ತಾ ಇದ್ದೀವಿ ಸರ್. ಮಾಹಿತಿ ಕ್ಲಿಯರ್ ಇಲ್ಲ ಸರ್, ಯಾವುದು ಯಾರಿದ್ದಾರೆ ಅನ್ನೋದು ಪರಿಶೀಲನೆ ನಡೆಸ್ತಾ ಇದ್ದೀವಿ. ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ಇದಾಗಲಿ, ಏನಾದರೂ ಇದ್ದರೆ ಮಾಹಿತಿ ಕೊಟ್ಟು ಬರಸ್ತವಳಿಗೂ ನ್ಯಾಯವಾಗಿ ಬರಲಿಕ್ಕಿಲ್ಲ. ವಿ ಡೋಂಟ್ ನೋ ದ ಆಕ್ಚುಯಲ್ ಕೇಸ್, ಬಟ್ ಲೀಗಲ್ ಆಗಿ ನೋಡಿ. ಇಫ್ ದೇ ರಿಯಲಿ ನಾಟ್ ಟು ದಟ್ ಯು ಟ್ರೈ ಟು ಸಿ ದಟ್ ದೇ ಆರ್ ಬಿಡ್ಬೇಕು, ಯಾರಾದರೂ ಬಿಡ್ಬೇಕು ಅಷ್ಟೇ. ಸೊ ಆಯ್ತು, ಬೇರೆ ಏನಾದಿದೆಯಾ? ಅಧ್ಯಕ್ಷರಿಗೆ ಮಾತಾಡಿದ್ದೀವಿ ಸರ್. KSRTC ಸಂಬಂಧಪಟ್ಟಾಗೆ 2-3 ಲ್ಯಾಂಡ್ ಅವರಿಗೆ ತೋರಿಸ್ತಾ ಇದ್ದಾರೆ. ಯಾವುದಕ್ಕೆ? KSRTC ಬಸ್ ಸ್ಟ್ಯಾಂಡ್ಗೆ ಯಾವುದನ್ನು ಅವರು ಚಾಯ್ಸ್ ಮಾಡ್ತಾ ಇಲ್ಲ. ಅದರಾಗೆ ಅದೇ ಮತ್ತೆ ಕಂದಾಯದವರು ನಮ್ಮ 200 ಕೋಡಿಮಳ ಗ್ರಾಮದಲ್ಲಿ ಪೇಟೆಯ ಮಧ್ಯದಲ್ಲಿದೆ 243 ಸರ್ವೆ ನಂಬರ್. ಏನೋ ಒಂದು ಸುಮ್ಮನೆ ಒಂದು ಕಾರಣ ಹೇಳಿಕೊಂಡು ಅದನ್ನು ಡಿಲೇ ಮಾಡ್ತಾ ಇದ್ದಾರೆ. ಅದರ ಹತ್ತಿರದಲ್ಲೇ ಮೈನಾರಿಟಿ ಹಾಸ್ಟೆಲ್ಗೆ ಅದೇ ಸರ್ವೆ ನಂಬರ್ದಲ್ಲಿ 28 ಸೆಂಟ್ ಜಾಗ ಸ್ಯಾಂಕ್ಷನ್ ಆಗಿ ಅವರು ಪೆಂಡಿಂಗ್ ಆಗಿದೆ. ಆ ಸರ್ವೆ ನಂಬರ್ ಅನ್ನು ಅವರು ಇದು ಮಾಡ್ತಾ ಇದ್ದಾರೆ. KSRTC ಬಸ್ ಸ್ಟ್ಯಾಂಡ್ಗೆ ಜಾಗ ತೋರಿಸ್ತಾ ಇದ್ದೀರಿ. 1 ಎಕರೆ 80 ಸೆಂಟ್ ಜಾಗ ಸರಿ ಇದರಲ್ಲಿ ಉಂಟು ಪೇಟೆಯ ಮಧ್ಯ. ನೋಡಿ, ನೀವು ಈಗದ ಲೆಕ್ಕಾಚಾರ ಇಟ್ಟುಕೊಂಡು ಮಾಡ್ಬೋದು ಅಂತಲ್ಲ. ಇನ್ನು 30 ವರ್ಷ ಹೋದ ನಂತರ ಒಂದು ಪ್ರಯೋಜನ ಆಗ್ತದೆ ಇರುವಂತ ನಾವು ನೋಡ್ಕೊಳ್ಬೇಕು. ಈಗ ನಾವೆಲ್ಲ ಇವತ್ತು ಮಾಡೋದು ನಮ್ಗಾಗಿ ಹುಟ್ಟಿಕೊಳ್ಳೋದಕ್ಕೆ ಕೋಟ್ಯಾಂತರ ನೋಡ್ತಿದ್ದಾರೆ. ಸೊ ಹೀಗೆ 2 ಬಸ್ಸು ಬಹಳ ಕಷ್ಟದಲ್ಲಿ ಹೋಗ್ಬೋದು. ಹಾಗೆ ಈಗ ಮಾಡಿದ್ರೆ ಇಲ್ಲಿ ಡೆವಲಪ್ಮೆಂಟ್ ಆದಾಗ ಇಲ್ಲಿ ಆದಾಗ ಮತ್ತೆ ಬಹಳ ಕಷ್ಟದ ಪರಿಸ್ಥಿತಿ ಆಗ್ತದೆ. ಸೊ ನೋಡುವ, ನಾನು ಮಾತಾಡೋಣ. ಕಾರಣದಿಂದ ಬಾಕಿ ಅದಲ್ಲ ಸರ್, ಇವರದೇ ಕಾರಣ ಅಂತ ಫ್ಯೂಚರ್ ಪ್ಲಾನ್ ಬಾಕಿ ಅದಲ್ಲ. ಅವ್ರಿಗೆ ಹೇಗೆ ಸೆಲ್ಫ್ ಇಂಟ್ರೆಸ್ಟ್ ಅಲ್ಲ, ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅದನ್ನ ಮಾಡಿ. ನಾವು ಇಷ್ಟು ಬೇರೆ ಇದ್ರೆ ಯಾವುದೇ ಇದ್ದರೆ ಮಾಡಿದ್ರೆ ಅದನ್ನು ಮಾಡ್ತಾ ಇಲ್ಲ. ಅದನ್ನ ಇದು ಮಾಡಿದ್ರೆ ನೋಡಿದೆ ಅವ್ರು ಹೇಳ್ತಾ ಇರೋದ್ರಿಂದ 2 ಬಸ್ ಹೋಗ್ಲಿಕ್ಕೆ ಇದಾಗಿಲ್ಲ. ಅದ್ರ ಜೊತೆ ಎಲ್ಲ ಮಾಡೋದು ಸರ್. ಅದೇ ಅದನ್ನು ಪರ್ಚೇಸ್ ಮಾಡುವಂತ ಕೆಪಾಸಿಟಿ KSRTC
ಇಲ್ಲ ಅಂತ ಹೇಳಿದ್ರೆ ಬಾರಿ ಸಮಸ್ಯೆ. ಒಂದು ಬಸ್ ಹೋಗೋದು ವಿಶಾಲವಾದ ದಾರಿ ಇದೆ, 2 ಬಸ್ ಹೋಗ್ಲಿಕ್ಕೆ ದಾರಿ ಇದೆ ಅಂತ ಹೇಳಿ ಆ 1 ಎಕರೆ 80 ಜಾಗವನ್ನು ಬಿಟ್ಟು ಬಿಡುದು ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ಮಾಡಿದ್ರೆ 4 ಕಿಲೋಮೀಟರ್ ದೂರದಲ್ಲಿ ಮಾಡುವುದು. ಅದು ಪೇಟೆಗೆ ಏನಾದರೂ ಅನುಕೂಲ ಆಗ್ತದೆ, ಅದು ಸಾರ್ವಜನಿಕರಿಗೆ ಏನಾದರೂ ಅನುಕೂಲ ಆಗ್ತದೆ. ಬೇರೆ ಅಧ್ಯಕ್ಷರು ಸ್ಟೇಷನ್ ಎದುರುಗಡೆ ನೈಟ್ ಪಾರ್ಕ್ ಮಾಡ್ತಾರೆ. ಸ್ಟೇಷನ್ ಅವರು ಕ್ಲಿಯರೆನ್ಸ್ ಕೇಳಿದ್ದಾರೆ. ನಮ್ಮ APMC ಬಿಲ್ಡಿಂಗ್ ವಿಷಯದಲ್ಲಿ ಸ್ವಲ್ಪ ಜಾಗ ಮಾಡಲಿಕ್ಕೆ ನಾವು ರೀಸೆಂಟ್ ನಾವು ಮಾತಾಡ್ತೀವಿ, ಕೇಸಸ್ ಮಾತಾಡ್ತೇವೆ, ಮತ್ತೆ ಸ್ವಲ್ಪ ಫಾಲೋ ಮಾಡಿ. ಆಯ್ತು, ನೆಕ್ಸ್ಟ್ ಬೇರೆ ಫಾರೆಸ್ಟರಿಗೆ ಮರ ಕಡಿಯರಿ ಎಮರ್ಜೆನ್ಸಿ ಆಗಿ ಅದು ಬೀಳಿಗೆ ರೆಡಿ ಆಗಿದೆ ಅಂತ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ. ನಮ್ಮ ಹತ್ರ ಗೌರ್ಮೆಂಟಿಂದ ಅಮೌಂಟ್ ಕೊಡೋದಿಲ್ಲ, ನಾವು ಹೇಗೆ ಮಾಡಬೇಕಂತ ಕೇಳ್ತಾರೆ. ಈಗ ಇದು ಪ್ರಾಕ್ಟಿಕಲ್, ಅದು ಮಾಡ್ಕೊಂಡು ಗೊತ್ತಿದೆ. ನಮಗೆ ಒಂದು ಅಮೌಂಟ್ ಬರೋದು ತೀರಾ ಅಪಾಯಕಾರಿದ್ದ ಮರಗಳನ್ನ ನಾವು ರಿಮೂವ್ ಮಾಡ್ತೀವಿ ಸರ್. ಅಂದರೆ ತುಂಬ ದೊಡ್ಡ ಮರ ಇದ್ರೆ ಸರ್, ಟೆಕ್ನಿಕಲ್ ಒಂದು ಎಕ್ಸ್ಪರ್ಟ್ನ ಕರೀಬೋದು ಸರ್. ಅವನೊಬ್ಬ ಒಂದು ದಿನಕ್ಕೆ 2,000 ರೂಪಾಯಿ ಹೇಳ್ತಾನೆ ಸರ್. ಅದರೊಟ್ಟಿಗೆ ಮೆಷಿನ್ ಬಾಡಿಗೆ ಒಂದು 2,000, ಒಂದು 2 ದಿನ ಬೇಕು ಸರ್ ದೊಡ್ಡ ಮರ ಕರೀಲಿಕ್ಕೆ ಸರ್. ತುಂಬ ಎಕ್ಸ್ಪೆಂಡಿಚರ್ ಆಗಿದೆ ಸರ್. ಎಲ್ಲದೂ ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅದರಲ್ಲಿ ಏನಾದರೂ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಸರ್. ಈ ತಾಲೂಕಿಗೆ ಎಕ್ಸ್ಪೋರ್ಟ್ ಮಾಡಿ ಸರ್ ನನ್ನ ಕ್ಯಾಂಪ್ ಆಗಿ ಸರ್. ನಾವು ಮೊನ್ನೆ ಹೇಳಿದ್ದೇವಲ್ಲ, ಯಾರು ಕೊಡೋದು ಈಗ ರೋಡ್ ಸೈಡಿಗೆ ಒಂದು ಮರ ಇದೆ ಕಡಬಪೇಟೆ ಬ್ರಾಂಚಸ್ ಯಾವುದೋ ರಸ್ತೆ ಮೇಲೆ ಬಂದಿದೆ, ಅದನ್ನು ಕಟ್ ಮಾಡಿದ್ದಾರೆ. ಈಗ ಮನೆ ಮೇಲಿಗೆ ಒಂದು ಬ್ರಾಂಚಸ್ ಮೆಲ್ಕೊಂಡು ಹೋಗುದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಕೈಯಿಂದ ಹಾಕಿ ಕಟ್ ಮಾಡ್ತಾ ಇದ್ದೇವೆ ನಾವು. 12,000 ಆಗಿದೆ, 13,000 ಆಗಿದೆ. ಅದನ್ನು ನಮಗೆ ತೆಗೆಯಲಿಕ್ಕೆ ಅಮೌಂಟ್ ಇಲ್ಲ ಅಂತ ಮೊನ್ನೆ ಡಿಸ್ಕಸ್ ಮಾಡಿದಲ್ಲ ನಾವು KDP ರೋಡ್ ಸೈಡ್ ಇದೆ ಸರ್, ಎಲ್ಲಿ ಮಾತ್ರ ಕಡಿಮೆ ಅವರು ರಿಕ್ಷಾದವರು ನಾವು ಕಡಿತೇವೆ ಅಂತ ಹೇಳ್ಕೊಂಡಿದ್ದಾರೆ. ಕಡಿಯೋದು ಬೇಡ ಅಂತ ಹೇಳ್ಕೊಂಡು ಅದಕ್ಕೆ ಅಬ್ಜೆಕ್ಷನ್ ಇದೆ ಸರ್. ಮತ್ತೆ ಎಲ್ಲಿ ಮಾತ್ರ ಕಟ್ಟಕ್ಕೆ ಸಾಕಾಗ್ತದೆ ಸರ್. ಅದು ಅಂಗಡಿಯನ್ನು ತೆರವು ಮಾಡಬೇಕಾಗ್ತದೆ ಸರ್. ಅದನ್ನು ತೆರವು ಮಾಡಿದ್ರೆ ನಮಗೆ ಅದನ್ನ ಮಾಡಿದ್ರೆ ಅಂಗಡಿ ಮೇಲೆ ಬಿಡ್ತದೆ ಸರ್ ಮರಗಳೆಲ್ಲ. ಅಂಗಡಿ ಡ್ಯಾಮೇಜ್ ಆಗ್ಬಿಡ್ತದೆ ಸರ್. ಅಲ್ಲ, ಮರ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇಲ್ಲ, ಅದು ಸರ್ಕಾರಿ ಪ್ಲಾಂಟ್ ಅಲ್ಲಿ ಇದೆ. ಅದನ್ನ ತೆಗಿಲಿಕ್ಕೆ ಏನು ಸಮಸ್ಯೆ ಏನಿಲ್ಲ, ಸುಮ್ಮನೆ ರೋಡ್ ಸೈಡ್ ಅಲ್ಲಿ ಇದೆ ಸರ್. ರೋಡ್ ಸೈಡ್ ಅಲ್ಲಿ ಕೂಡ ಅಂಗಡಿಗಳು ಮರ ಬಿದ್ದರೆ ಅಂಗಡಿ ಮೇಲೆ ಹೇಳ್ತಾ ಇದ್ದಾರೆ, ನಾವೇ ಎಲ್ಲಿ ಕಟ್ಕೊಡ್ತೇವೆ ಮಳೆ ಬಂದ ಮೇಲೆ, ಮಳೆ ಬಂದ ಮೇಲೆ ಅಂತ ಹೇಳಿದ್ದೇವೆ ಸರ್. ಇವರಿಗೆ ಹೇಳಿದ್ರು ನಾವು ಅಂಗಡಿ ತೆರವು ಮಾಡಿ ಕೊಡಿ, ನಾವು ಕಡಿತೇವೆ. ಮೊನ್ನೆ ಎಲ್ಲ ಅಂಗಡಿಗಳನ್ನು ತೆರವು ಮಾಡಿ ಬ್ರಾಂಚಸ್ಗಳನ್ನು ಕಟ್ತಾರೆ. ಆದ್ರೆ ಸಹ ಮನೆ ಮೇಲೆ ಹೋದಾಗ ಇಂಪಾರ್ಟೆಂಟ್ ಆಗಿ ಅಪಾಯಕಾರಿಯಾಗಿದೆ, ಅದನ್ನು ತೆಗೆಸಿ. ಅಂಗಡಿ ಮೇಲೆ ಅದನ್ನು ತೆಗೆಸಿದ್ದೇವೆ ಸರ್. ಯಾರು ಇದರಲ್ಲಿ ಅದನ್ನು ಕ್ಲಿಯರ್ ಮಾಡಿ. ಮೊನ್ನೆ ನಾವು ಕೂಡ ಹೇಳಿ ಮತ್ತೆ ದುಡ್ಡು ಕೊಡ್ತಾ ಅಂತ ಹೇಳಿದಾರಲ್ಲ, ಮೊನ್ನೆ ನಿಮ್ಮ ಸಿಟಿಗೆ ಬಂದಿದೆ. ಇಲ್ಲಿ ನೀವು ಚೀಫ್ ಆಫೀಸರ್ ಯಾರು, ಎಷ್ಟು ಮಂದಿ ದುಡ್ಡು ಎಷ್ಟಿದೆ? ಈಗ ಟೋಟಲ್ ಎಷ್ಟಿದೆ ದುಡ್ಡು, ಬಜೆಟ್ ದುಡ್ಡು ಎಷ್ಟಿದೆ? ಲೈಸೆನ್ಸ್ ಅದು ಇದೆಲ್ಲ ಸೇರೋ 1.10 ಕೋಟಿ ಅಷ್ಟು ಬರ್ತದೆ. ಈಗ ಎಷ್ಟಿದೆ? ಇವಾಗ ನಮ್ಮದು 20 ಲಕ್ಷದಷ್ಟು ಬ್ಯಾಲೆನ್ಸ್ ಇದೆ. ಅದಕ್ಕೆ 13 ಲಕ್ಷ ನಾವು ಚಾರಿಟಿ ಸುರಕ್ಷೆ ಅದು ಇದೆಲ್ಲ ಚರಂಡಿ ಬದಿಗಿರಿ ಕಟ್ ಮಾಡಿದ್ರೆ ನಿಮ್ಮ ಪಂಚಾಯತ್ ಕ್ಲಿಯರ್ ಮಾಡಿ. ಆಯ್ತು ಸರ್, ಆ ಕಡೆಗೆ ಮಾಡಿಕೊಂಡು ಆಯ್ತು. ಮೊನ್ನೆ ಸ್ವಲ್ಪ ನಾವು ಮಾಡಿದ್ದೇವೆ ಸರ್, ನಮ್ಮದೇ ವೆಹಿಕಲ್ ಎಲ್ಲ ಕೊಟ್ಟು ನಾನು ಮತ್ತೆ ಅಂತ ನೋಡಿ ನಿವಾರಣಾ ಆಫೀಸ್ ಈ ಸಮಸ್ಯೆ 2 ಬರ್ತದೆ, ಡಿಪಾರ್ಟ್ಮೆಂಟ್ ಮಧ್ಯೆ ಸಮಸ್ಯೆ ಬರ್ತದೆ. ನಮ್ಗೆ ಈಗ ಅಧ್ಯಕ್ಷರ ಮತ್ತು ಸದಸ್ಯರ ಭಾವನೆ ಏನು, ನಾಳೆ ವಿಪರೀತ ಮನೆ ಬಿದ್ದರೆ ಅದರಲ್ಲಿ ಆಗೆಲ್ಲ ಕೂಡ ಸೇರಿ ಇವರಿಗೆ ಬೈಯುದು ಅಲ್ವಾ, MLA ಗೆ ಬೈಯುದು, ಸರ್ಕಾರಕ್ಕೆ ಬೈಯುದು. ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ತಳಮಟ್ಟದ ಅಧಿಕಾರಿಗಳು ಸರ್ಕಾರದ ಮುಖ. ನೀವು ತಳಮಟ್ಟ ಚೆನ್ನಾಗಿ ಜನರಿಗೆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಉತ್ತಮವಾದ ಹೆಸರು ಬರ್ತದೆ. ಕೆಲವು ಈ ರೀತಿ ನಾನು ಹೆಚ್ಚು ಕಮ್ಮಿ ಆದರೆ ಸರ್ಕಾರಕ್ಕೆ ಹೆಸರು ಬರ್ತದೆ. ಎಲ್ಲ ಬೈಯುವುದು ಯಾರಿಗೆ? ನಿಮ್ಗೆ ಬೈತಾರ, MLA-ಗಳಿಗೆ, ನಗರಸಭಾ ಸದಸ್ಯರಿಗೆ, ಮಂತ್ರಿಗಳಿಗೆ, ಸರ್ಕಾರಕ್ಕೆಲ್ಲ ಜನ ಬೈಯುವುದು. ನಿಮ್ಮಲ್ಲಿ ಅವಕಾಶ ಇತ್ತು, ನಿಮ್ಮಲ್ಲಿ 25 ಲಕ್ಷ ದುಡ್ಡು ಇತ್ತು, ಅಲ್ಲಿ ಬೇಕಾದ್ರೆ ಬರೀ 10,000, ಅವಂತ ದುಡ್ಡು ಇಲ್ಲ, ನೀವು ಸ್ವಲ್ಪ ದುಡ್ಡು ಕೊಟ್ಟು ಜನರ ಸಮಸ್ಯೆ ಬಗೆಹರಿಸಿ ಟೀಮ್ ವರ್ಕ್ ಮಾಡುವಂತ ಯೋಜನೆ ಅವ್ರ ಜನರಿಗೆ ಗೊತ್ತಿಲ್ಲ. ನೀವು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಆಯ್ತು, ನೋಡಿ ಇವರೇ ಫಾರೆಸ್ಟ್ ನೋಡಿ ನೀವು ಚಾರ್ಜ್ ಮಾಡಿಕೊಂಡು ಬೇಗ ಬೇಗ ಕಟ್ ಮಾಡಿ ಅದರಲ್ಲಿ ಆ ಚಾರ್ಜ್ ಅಲ್ಲಿಂದ ಕೊಡಿ. ಚರಂಡಿ ಮಣ್ಣು ತೆಗಿಲಿ, ಹೂಳಿದೆ ಸುಮ್ಮನೆ ಮತ್ತೆ ಮಣ್ಣು ಬೀಳುವುದನ್ನು ಅದೆಲ್ಲ ಕಡಿಮೆ ಮಾಡಿಸ್ಕೊಂಡು ಇದಕ್ಕೆ ಕೊಡಿ, ಜಾಸ್ತಿ ಮಹತ್ವ
NMR ಕಡಿಮೆ ಆಗಲಿ. ಆಯ್ತು, ಕೂತ್ಕೊಂಡು ಕ್ಲಿಯರ್ ಮಾಡಿ. ಸರ್, ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ನಮಗೆ ಪಟ್ಟಣ ಪಂಚಾಯತಿಗಿಲ್ಲ ಈಗ. ಈಗ ನಮ್ಮ ಕೆಲಸ ಸ್ಟಾರ್ಟ್ ಆಗಿದೆ. ಇಲ್ಲ ಅದು ಶಾಂಕ್ಷನ್ ಆಗಲಿಲ್ಲ. ಇಂಥದ್ದೊಮ್ಮೆ ನೆಕ್ಸ್ಟ್ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ. ಸರ್ಕಾರ ಮೇಲೆ ದುಡ್ಡಿದೆ, ನೀವು ಪ್ರಪೋಸಲ್ ಪುಟ್ ಮಾಡಿ. ಯಾರು KWS ಏನ್ ಮಾಡ್ತಾರೆ ಇಲ್ಲಿ ಬಜಾರ್ KWS ಎಸ್ಟಿಮೇಟ್ ಮಾಡಿ. KWS ಡಿಪಾರ್ಟ್ಮೆಂಟ್ ಇದೆಯಲ್ಲ, ನಗರ ಮಟ್ಟದ ಕೆಲಸ ಮಾಡೋದು ಚೀಫ್ ಆಫೀಸರ್. ನೀವೇನು KWS ನಿಮಗೆ ಅಲ್ಲ, ನೀವು ಹೌದಪ್ಪ. ನಿಮ್ಗೆ ಇಲ್ಲಿ ಶಾಸಕ ಕುಡಿಮೆ ಕೆಲಸ ಯಾರು ಮಾಡೋದು? ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಲ್ಲ, ಆ ಇಂಜಿನಿಯರ್ ಇಲ್ವಾ? ಮಂಗಳೂರಲ್ಲಿ ಇದ್ದಾರೆ ಇಲ್ವಾ? ಅವ್ರು ಕರೀಲಿ. ಅವ್ರನ್ನ ಬಂದು ಎಸ್ಟಿಮೇಟ್ ಎಲ್ಲ ಮಾಡಿದಾರ? ಅದನ್ನ ಮಾಡಿಸಿ ಅಲ್ಲ, ಅದಕ್ಕೆ ಯಾರು ದುಡ್ಡು ಕೊಡ್ಬೇಕು? ಅದು ಕೊಡಿ ಫಸ್ಟಿಗೆ. ಅದು ಮಾಡಿದ ಬನ್ನಿ ಎಲ್ಲಿಂದ ಬರ್ತದೆ? ಅಮೆರಿಕದ ಬರ್ತದೆ ಇಲ್ಲಿ. ಕೇಳಿಯಪ್ಪ, ಸುಮ್ಮನೆ ನೀವು ಇದೆಲ್ಲ ಮಾಡ್ತೀವಿ. ಬಿ ಪ್ರಾಕ್ಟಿಕಲ್ ಆನ್ಲೈನ್. ನಗರ ಕಡಬ ಪಟ್ಟಣ ಪಂಚಾಯತ್ ಆಗಿ ನೂತನವಾಗಿ ಆಯಿತು. ಇಲ್ಲಿ ಕುಡಿಯುವ ನೀರು ಇಲ್ಲ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಇದು, ರೂರಲ್ ವಾಟರ್ ಸಪ್ಲೈ ಇದು, ರೂರಲ್ ಸ್ಕೀಮ್ ಸಪ್ರೇಟ್ ಮಾಡ್ತಾರೆ. ಅರ್ಬನ್ ವಾಟರ್ ಸಪ್ಲೈ ಅನ್ನು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ನಿಮ್ಮ ಕೆಲಸ ಏನಿದೆ ಅವರನ್ನು ಕರೆಸಿ ಇದಕ್ಕೊಂದು DPR ತಯಾರು ಮಾಡ್ಲಿಕ್ಕೆ ಅಂತ ನೀವು ಹೇಳಬೇಕು. ಹೌದಾ? ಅವ್ರು DPR ತಯಾರು ಮಾಡಲಿಕ್ಕೆ ಅವ್ರು ನಿಮ್ಮ ಸ್ವಲ್ಪ ಚಾರ್ಜ್ ಕೇಳ್ತಾರೆ. ಆ ಚಾರ್ಜ್ ನೀವು ಫಸ್ಟ್ ಅವ್ರಿಗೆ ಕೊಡಬೇಕು. ಎಷ್ಟು ಮಾಡಿ ನೀವು DC ಮತ್ತು ಬೆಂಗಳೂರಿಗೆ ಕಳಿಸಿ, ಮತ್ತೆ ಅದನ್ನು ಫಾಲೋ ಮಾಡ್ತಾರೆ. ಅದು ಮಾಡದೆ ಇದನ್ನೇ ನಾವು ಮಾತಾಡಿಕೊಂಡು ಕೂತ್ರೆ ಏನು ಇಲ್ಲಿ ಬರ್ಲಿಕ್ಕೆ ಹೋಗುದಿಲ್ಲ. ಎಷ್ಟಾಗಬೇಕಿತ್ತು? ಅದಕ್ಕೆ ಯಾವಾಗಲೂ ಸತ್ಯ ಇಲ್ಬಾರ್ದು. ಪ್ರಾಬ್ಲಮ್ ಇದೆ ಸತ್ಯ ಇದೆ. ನೀವು 50 ಎಷ್ಟು ಬೇಕು ಅಷ್ಟು ತನಗೆ ಕಲಿಸಿ ನಿಮಗೆ ಹೋಗ್ತಿದ್ದ ನಿಮ್ಗೆ ಗೊತ್ತಿದೆ ಗೈಡೆನ್ಸ್ ಅಲ್ಲಿ ಎಷ್ಟು ಬೇಕಂತೇಳಿ ಅಷ್ಟೇ ಅಂತ ಕಲಿಸೋದು. ಕೇರಳದವ್ರು ಹಾಗೆ, ನಮ್ಮ CRZ ರೂಲ್ಸ್ ಬೇರೆ, ಅವ್ರು ಬೇರೆ. ಅವ್ರ CRZ ಏನೆಲ್ಲ ಬೇಕು ಅದು ಇಲ್ಲದಿದ್ದ ಮುಂತಾದ ಮಾಡಿ ಕಳಿಸಿದ್ದಾರೆ. ನಾವು ಪೊಲೀಸ್ ಕೆಲಸ ಅಷ್ಟೇ ಬೇಕು ಅಷ್ಟೇ ಮಾಡಿಕೊಂಡು ನಮ್ಗೆ ಸಿಕ್ಕುದು ಕೂಡ ಬರೋದಿಲ್ಲ. ನಿಮಗೆ ನಿಮ್ಮ ಊರು ಡೆವಲಪ್ಮೆಂಟ್ ಆಗಬೇಕಾದ್ರೆ ಆ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಉಂಟಂತ ಫಿಟ್ ಮಾಡಿಕೊಂಡು ನೀವು ಕಳಿಸಿ. ನಿಮ್ಮನ್ನು ಯಾರು ಮರಣದಂಡ ಕೊಡಲಿಕ್ಕೆ ನಿಮಗೆ ಹೋಗುದಿಲ್ಲ ಇದರಲ್ಲಿ. ಅದು ಬೇಗ ಮಾಡಿ. ಈ ಸಲ ಕರೆಸಿ ಆ ಸ್ಕೀಮಲ್ಲಿ ಹೇಗೆ ಸೇರಬೇಕು, ಆ ಸೇರ್ಲಿಕ್ಕೆ ಏನೆಲ್ಲ ಗೈಡ್ಲೈನ್ಸ್ ಇದೆ ಅದೆಲ್ಲ ಕೂಡ ಸೇರಿಸಿ ಕಳಿಸಿ. ಯಾರು ಬಂದು ಯಾಕೆ ಹೆಚ್ಚಿಗೆ ಬರ್ತೀವಿ, ಯಾರು ನಿಮಗೆ ಕೇಳಲಿಕ್ಕೆ ಬರೋದಿಲ್ಲ. ಬಂದರೆ MLA ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಮಾತಾಡಿ. ನೀವು ಪಬ್ಲಿಕ್ಗೆ ಪ್ರಯೋಜನ ಮಾಡಲಿಕ್ಕೆ ಮಾಡಬಹುದು. ಈಗ ಅದು ಫಸ್ಟ್ ಲೈನ್ ಎಕ್ಸ್ಪೆಂಡ್ ಮಾಡಿ ಕಳಿಸಿ. ಈಗ ಕುಡಿಯೋ ನೀರಿಗೆ ಯಾರು ಇಂಜಿನಿಯರ್ ಯಾರದಕ್ಕೆ No, what they saying that forest has to cut their trees. Yeah, the forest area ನೋಡಿದ್ದೀರಾ? ವಿದೇಶಾಂತಿಯಿಂದ ಇಚ್ಲಂಪಡಿ ಹೋಗ್ತೀವಿ ಆ ರೋಡ್ ಸರ್. ಅದು ಆಕ್ಚುಲಿ ಫಾರೆಸ್ಟ್ ಲ್ಯಾಂಡ್ ಡೈವರ್ಷನ್ ಆಗಲಿಲ್ಲ ಸರ್. ಹಿಂದೆ ಅವ್ರು ಪ್ರಪೋಸಲ್ ಕೊಡಲಿಲ್ಲ ನ್ಯಾಷನಲ್ ಹೈವರು. ಹಿಂದೆ ಏನು ಡೈವರ್ಷನ್ ಮಾಡಲಿಕ್ಕೆ ಪ್ರಪೋಸಲ್ ಕೊಟ್ಟದೆಲ್ಲ ಕಂಪ್ಲೀಟ್ ಆಗಿದೆ ಸರ್. ಇವನ್ ನಮ್ಮ ಮಣ್ಣಗುಂಡಿ ಡಿಪೋ ಹತ್ರ ನಡೀತಿದೆಯಲ್ಲ ಸರ್, ದಿನ ನಡೀತಿದೆ, ಅದು ಕೂಡ ಇನ್ಕ್ಲೂಡ್ ಆಗಿಲ್ಲ ಸರ್ FC ಯಲ್ಲಿ. ಅವ್ರು ಅದನ್ನ ಅಡಿಷನ್ ಸೇರಿಸಿ ಕೊಟ್ಟರೆ ಸರ್ ಅದನ್ನ ಕ್ಲಿಯರೆನ್ಸ್ ಕಳಿಸ್ತೀವಿ ಸರ್. ಅದೇ ಪ್ರಾಬ್ಲಮ್. ನಿಮ್ಮ ಭಾಷೆ ಮೊನ್ನೆ ಎಲ್ಲ ನೋಡಿ ಸರ್ವೆ ಮಾಡಿದ್ದಾರೆ. ಅವರು ಏನು ಮಾಡ್ಬೋದು ಅಂತ ಹೇಳಿ ಒಂದು ಸಜೆಷನ್ ಇದು ಕೂಡ ಹೋಗಿದೆ. ಅದು ಅಪ್ರೋಚ್ ರೋಡ್ ಸರ್. It is not NHI. Use the engineer for that road. ಯಾರಿದ್ದೀರಪ್ಪ ಸರ್? ಅದು ಅಪ್ರೋಚ್ ಏನ್ ಮಾಡ್ತೀವಿ ಸರ್? ಅಲ್ಲಿ ಅವರು ಅಪ್ರೋಚ್ ಅವ್ರು ಮಾಡ್ಬೇಕು ಸರ್ NH ಇಂದ. ನೀವು ಅವನ ಮೇಲೆ ಹಾಕ್ಬೋದು, ಇವರ ಮೇಲೆ ಹಾಕ್ಬೋದು ಕೂತ್ಕೊಂಡು.
He is telling that approach you have to connect between the national highway. Your side only. I am telling you, tomorrow you, he and you, three of them go there. Sit and solve the problem. ನಾಲ್ಕು ವರ್ಷ ಮೊದಲೇ ಕೊಟ್ಟಿದೆ. ದಟ್ ಇಸ್ ಕನೆಕ್ಟೆಡ್ ರೋಡ್ ಈ ಜಿಲಂಬಾಡಿ ಟು ಹೈವೇಗೆ 2 ಮಾಲ ಕಟ್ ಮಾಡಲಿಕ್ಕೆ ಅಲ್ಲಿ ವೆರಿ ಆಕ್ಸಿಡೆಂಟ್ ಕಂಡಾಕ್ಟೇ ಆಗ್ತದೆ. ಆಲ್ರೆಡಿ ಡಿಎಫ್ ಆಗಿ ನಾವು ನೋಡಿ, ಈಗ ನಿಮ್ಗೆ ಅಪ್ರೋಚ್ ನೋಡಿ PWD ನಿಮ್ಗೆ ಜಾಸ್ತಿ ಜವಾಬ್ದಾರಿ ಇದೆ. ಅವರಿಂದ ಕನೆಕ್ಟ್ ಆಗಿದ್ರು ಕೂಡ ಅದು ನೆಕ್ಸ್ಟ್ ಕನೆಕ್ಷನ್ ಆಗಿದೆ ಯಾರಿಗೆ? ನಿಮ್ಗೆ ಅಲ್ವಾ? ಸೊ ನೀವು ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ವಹಿಸ್ಕೊಳ್ಬೇಕು. ನೋಡಿಕೊಂಡು ಅದೊಂದು ಸಾಕಬೇಕು, ಫಾರೆಸ್ಟ್ ರೂಲ್ ಕೊಡ್ಬೇಕು. ನಮಗೆ ಫಾರೆಸ್ಟ್ ರೂಲ್ಸ್ ಕೂಡ ಸ್ಟ್ರಿಕ್ಟ್ ಬೇಕು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮತ್ತೆ ಪಬ್ಲಿಕ್ ಗೆ ತೊಂದರೆ ಆಗಬಾರ್ದು. ಫಾರೆಸ್ಟ್ ನಿಮಗೆ ಕೆಲವು ಜನರಿಗೆ ರೂಲ್ಸ್ ಟೈಟ್ ಇದೆ ಅಂತ ಕಾಣ್ಬಹುದು, ಅದು ಅಗತ್ಯ ಬೇಕೇ. ಇಷ್ಟು ಟೈಟ್ ಇದ್ದ ಕಾರಣ ಇಷ್ಟು ಮರ ಇದೆ, ಇಲ್ಲ ಅದು ಕೂಡ ಬೇಕಿಲ್ಲ, ಖಾಲಿ ಆಗಿರ್ತಿತ್ತು ಈಗ ಆಯ್ತದಲ್ಲಿ. ಅದಕ್ಕಾಗಿ ರೂಲ್ಸ್ ಇದೆ. ಬಟ್ ಈ ಪಬ್ಲಿಕ್ ತೊಂದರೆ ಆಗೋ ರೀತಿ ನೀವು ನೋಡಿಕೊಳ್ಳಿ. ಯು 3 ಗೋ ದೇರ್, ಸಿಟ್ ದೇರ್, ಸಾಲ್ವ್ ದ ಪ್ರಾಬ್ಲಮ್. 3 ಜನ ಕೂಡ. ಫೈರ್ ಸರ್ವಿಸ್ ಅವ್ರು ಏನಿದೆ? ಫೈರ್ ಬಂದಾರ, ಫೈರ್ ಅವರು ಇಲ್ಲ, ಫೈರ್ ಸ್ಟೇಷನ್ ಇಲ್ಲ, ಅದು ಹೇಳಿದ್ರಲ್ಲಿ ಬಸ್ ಬರೋದೇ ಇಲ್ವಾ? ಮತ್ತೆ ಹೋಗ್ತದೆ. Nelliyani bus stand. What's the problem? Huh? Our scope, sir. It's not our scope. Our scope is not our scope, sir. Money is the problem. Now money is the problem. No, money is not in our contract agreement. Now project is going completions. No, what I'm telling you is, now listen here, what I'm telling you is, yes, before the KSRTC bus has to come there. Now you are doing a national highway road. Yes. Always you should think, you're all good engineers who have learned. The road what is work is done, that is not the only way for the vehicle to go. It should benefit the public also. Now, because of your National Highway Authority of this road, if the bus doesn't come there, then who will support in future days for the National Highway? This is the problem between the public and the government workers. So they don't allow, put objections. Okay, we will discuss our seniors. See, now you go make a plan. Yes. Have you made a plan for that? No, already we have discussed our No, I'm asking what is the plan? Money is the matter is next. No, money is not. Then what's the matter? It's not our scope, so we have to make this sewers. Scope is, if you put inside your scope, it will come to your scope. If you don't put, it won't come. Now you have to prepare a plan, take it to your PD, you will talk to him, we'll put him in, we will see where the facility is there. This was the matter of the Karkon. Tomorrow we will discuss our PD. You should solve this local problem. Yes, yes. ಅಲ್ಲ, ಇದು ಇವರಲ್ಲಿ ಇದು ಏನು ಹೋಗ್ಬೇಕು, ಅದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಖರ್ಚಾಗ್ತದೆ. ಖರ್ಚಾಗಲಿ ಇರೋದು ಸ್ಕೋಪ್ ಇಲ್ಲ, ಅದು ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಸಮಯ ಆಯ್ತು? ಎಷ್ಟು ಸಮಯ ಆಯ್ತು? 15 ದಿವಸ. You can't do that. ಈಗ ಬರ್ಲಿಕ್ಕೆ ಏನ್ ಮಾಡ್ಬೇಕು? Please go and visit tomorrow. Go both the place. We'll talk to the PD also. But public interest should be taken care first. So thank you. Sir, plotting is Once again.
ಯಾವುದು ಭಾಗಶಃ ಅರಣ್ಯಕ್ಕೆ ಅಂದ್ರೆ ಜಂಟಿ ಸರ್ವೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ. ಭಾಗಶಃ ಅರಣ್ಯ ಬಗ್ಗೆ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ ರೈತರಿದ್ದು. ಹಕ್ಕುಪತ್ರ ಪಡ್ಕೊಂಡು 10, 20, 30 ವರ್ಷದಿಂದ ಪಡ್ಕೊಂಡವರಿಗೆ ಈ ಹಿಂದೆ ಜಂಟಿ ಸರ್ವೆ ಅಂತ ನೂಜಿಪಾತ್ರದಲ್ಲಿ ಆಗಿತ್ತು. ಅಂದ್ರೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಸೇರಿ ಜಂಟಿ ಸರ್ವೆ ಮಾಡಿ ಯಾರ್ದು ಭಾಗಶಃ ಅರಣ್ಯ ಬರ್ತದೆ ಅದನ್ನು ಬಿಟ್ಟು ಉಳಿದ ಜಾಗವನ್ನ ಪ್ಲಾಟಿಂಗ್ ಮಾಡಿ ಕೊಡುವಂತ ವ್ಯವಸ್ಥೆ ಅಲ್ಲಿ ಆಗಿದೆ ಸರ್. ಆಮೇಲೆ ನಮ್ಮ ಕೋಡಿಮಾಳದಲ್ಲಿ 2-3 ಸರ್ವೆ ನಂಬರಲ್ಲಿ ಅಲ್ಲಿಯ ರೈತರು ಅಡಿಕೆ ಮತ್ತು ರಬ್ಬರ್ ಈ ತರ ಬೆಲೆಯನ್ನ ಬೆಳೆದಿದ್ದಾರೆ. ಅವರಿಗೆ ಇವತ್ತು ಸೊಸೈಟಿಯಲ್ಲಿ ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ಅನ್ನು ಕೂಡ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಪ್ಲಾಟಿಂಗ್ ಆಗಲಿಲ್ಲ, ಅದ ಕಾರಣ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ. ಅದು ಅವರ ಎಲ್ಲ ಜೀವನ. ಎಷ್ಟಿದೆ ಆ ಥರ ಭಾಗಶಃ ಅರಣ್ಯ ಸರ್ವೆ ನಂಬರ್ ಎಷ್ಟಿದಾವೆ? ನಮಸ್ತೆ ಸರ್. ಸರಿ, SITಗೆ ರೆಫರ್ ಆಗೋಕ್ಕೆ ಅಂದ್ರೆ 133 ಸರ್ವೆ ನಂಬರ್ ಇದೆ ಸರ್. ಅದರಲ್ಲಿ 33 ಟೋಟಲ್ ಎಷ್ಟು ಸರ್ವೆ ನಂಬರ್ ಇದೆ, ಎಷ್ಟು ಎಕ್ಸ್ಟೆಂಟ್ ಇದೆ, ಅದೊಂದು ಲಿಸ್ಟ್ ತಗೊಂಡು ನಾಳೆ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದೆ ಸರ್. ಅದನ್ನು ಹೇಳ್ಬಿಡ್ತೀನಿ ಸರ್. ಒಂದೇ ಒಂದು ನಿಮಿಷ. ಇದು ಭಾಗಶಃ ಅರಣ್ಯದು ಸುಳ್ಯ, ಕಡಬ, ಪುತ್ತೂರು ಮತ್ತು ಬೆಳ್ತಂಗಡಿಯಲ್ಲಿ ಇಶ್ಯೂ ಇದೆ ಸರ್. ಅವರಲ್ಲಿ ವರ್ಕಿಂಗ್ ಪ್ಲಾನ್ ಬಂದ್ಬಿಟ್ಟು ಕೆಲವೊಂದೆಲ್ಲ ಇವಾಗ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ರೆವೆನ್ಯೂ ಕಡೆಯಿಂದ ನಾವು ಸರ್ವೆ ಮಾಡಿದ್ದೀವಿ. ಸೊ ಬೇಸಿಕಲಿ ಎಲ್ಲಿ ರೆವೆನ್ಯೂ ಬರುತ್ತೆ, ಎಲ್ಲಿ ಫಾರೆಸ್ಟ್ ಬರುತ್ತೆ ಅಂತ ಅಷ್ಟೇ ನಿಗದಿ ಮಾಡೋದು. ಸಿನ್ಸ್ ಸರ್ವೆ ನಂಬರ್ದು ಎಲ್ಲ ದೊಡ್ಡ 1000 ಎಕರೆ 1200 ಎಕರೆ ಎಲ್ಲ ಇರೋದ್ರಿಂದ ಟೈಮ್ ಹಿಡಿತಾ ಇದೆ ಸರ್. ಎಲ್ಲೆಲ್ಲಿ ಬಗಲುಕುಂದ್ ಅರ್ಜಿ ಇದೆ ಅಥವಾ 94C ಅರ್ಜಿಗಳಿದೆ ಅದನ್ನು ಪ್ರಯಾರಿಟಿ ಮೇಲೆ ತಗೊಳ್ತಾ ಇದ್ದೀವಿ. ಕಡಬಾದ ಎಷ್ಟಿದೆ ನಮಗೆ ಒಂದ್ಸರಿ ಹೇಳಿ, ಅದನ್ನ ನಾನೇ ಮುತುವರ್ಜಿ ವಹಿಸಿ ಅದನ್ನ ಬೇಗ ಕೆಲವೊಂದು ಅರ್ಜಿಗಳನ್ನು ಆರಾಟಿಗೆ ಹಾಕಿ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ಕೆಲವೊಂದು ಅರ್ಜಿಗಳನ್ನು ಆರಾಟಿಗೆ ಅಂತ ಯಾಕೆ ಅಲ್ಲೇ ಪೆಂಡಿಂಗ್ ಇದೆ, ಯಾರಿಗೆ ಜಡ್ಜ್ಮೆಂಟ್ ಆಗ್ತಾ ಇಲ್ಲ. ಒಂದು ನೂಜಿಪಾತ್ರ ಒಂದು ಗ್ರಾಮದಲ್ಲಿ 2400 ಎಕರೆ ಇದು 72 ಸರ್ವೆ ನಂಬರ್ದಲ್ಲಿ. ಅದರಲ್ಲಿ ಫಾರೆಸ್ಟ್ ಇರುವುದು ಸರ್, ಫಾರೆಸ್ಟ್ ಇರುವುದು 265 ಎಕರೆ ಮಾತ್ರ. ಬಾಕಿ ಸರ್, ಬಾಕಿ 500ರಷ್ಟು ಅಕ್ರಮ ಸಕ್ರಮ 94Cಯಲ್ಲಿ ಬಡ ರೈತರಿಗೆ ಹಕ್ಕುಪತ್ರ ಸಿಕ್ಕಿದೆ. 265 ಎಕರೆ ಮಾತ್ರ ಫಾರೆಸ್ಟ್ ಇರುವುದು. 2300 ಎಕರೆ ಕೂಡ ಬಡ ರೈತರಿಗೆ ಸಿಕ್ಕಿದೆ. ಅವರಿಗೆ ಪ್ಲಾಟಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಂದು ಶಿವಮೊಗ್ಗದವರು ಸರ್ವೆ ಮಾಡಿ ಹೋಗಿದ್ದಾರೆ. ಇಷ್ಟರವರೆಗೆ ಮತ್ತೆ ಪರಿಣಾಮ ಏನು ಆಗಿಲ್ಲ. ಯಾವ ಸರ್ವೆ ನಂಬರ್ ಇದೆ ಅದೊಂದು ಬೇಗ ಕ್ಲಿಯರ್ ಮಾಡಿಸಿ. ಆ ಥರ ಶಿವಮೊಗ್ಗನ ಯಾರಿಗೆ ಮಾತಾಡಬೇಕು ನೋಡಿ. ಅದೇ ರೀತಿಯಲ್ಲಿ ಶಿರಾಡಿಯಲ್ಲಿ ಕೂಡ ಇದೆ, ಒಡಿಮಲ ಗ್ರಾಮದಲ್ಲಿ ಕೂಡ ಇದೆ. ಫಾರೆಸ್ಟ್ ಇಲಾಖೆ ಶಿವಮೊಗ್ಗದವರು ಅಳತೆ ಮಾಡ್ತಾರೆ. 90% ಅಳತೆ ಆಗಿದೆ. ನಾವೆಲ್ಲ ಕಡೆ ಸಿಕ್ಕೊಂಡಿದ್ದೇವೆ ಸರ್. ಅವ್ರು ಹೀಗೆ ಹೇಳ್ತಾ ಇದ್ದಾರೆ, ವರ್ಕಿಂಗ್ ಪ್ಲಾನ್ ಆಗಿ ಕೆಲಸ ಆಗಿತ್ತು, ಸ್ಟಾಫ್ ಇಲ್ಲ ಅಂತ ಹೇಳ್ತಾ ಇದ್ರು. 15 ವರ್ಷದ ಹೋರಾಟ ಸರ್. ಇದು ಕೂಡ ಒಂದು ಹೋರಾಟಕ್ಕೆ ಗೊತ್ತಿದೆ ಸರ್. ಅದು ಕಳೆದ 2 ತಿಂಗಳಿಂದ ಇದಾಗಿದೆ ಸರ್. ಪ್ಲೀಸ್ ಇನ್ನು ನೆಕ್ಸ್ಟ್ ವೀಕ್ ಡಿಸಿಎಂ ಮೀಟಿಂಗ್ ಕರೀತಾರೆ ನಿಮ್ಮನ್ನು. ಮತ್ತೆ ನಾನು ಬೇಕಾದ್ರೆ ಬೇರೆ ಸೆಕ್ರೆಟರಿ ಮಾತಾಡ್ತೀನಿ. ಒಂದೇ ವಿಷಯ ನೀವು ನೋಡಿ ಪಂಚಾಯತ್ ಮೀಟಿಂಗ್ ಅದೇ ಅವ್ರು ಹೇಳಿದ್ದಲ್ಲ. ಈಗ ಅದೇ ಸಬ್ಜೆಕ್ಟ್ ಅಲ್ಲ, ಇವರು ಒಂದನ್ನೇ ಮಾತಾಡ್ತಾರೆ. ನೀವು ಅದನ್ನೇ ಇವರು ಅದೇ ಈಗ ಇವಾಗ 30 ವರ್ಷ ಆದರೂ ಎಲ್ಲ ಬೆಳೆದಿದೆ. ಯಾಕೆ ಅಂತ ಹೇಳಿದ್ರೆ ಅಕ್ರಮ ಸಕ್ರಮವಾಗಿ ಪಾಸ್ ಆಗಿ ಎಷ್ಟು 20 ಎಕರೆ 15 ಎಕರೆ ಜಾಗ ಹೆಚ್ಚು ಬಗ್ಗೆ ಎಲ್ಲ ಬಾಕಿ 2,000 ರೂಪಾಯಿ ಕಳೆದಿದೆ. ಆಯ್ತು. ಈಗ ವಿಲ್ ಫೈಂಡ್ ಅ ಸೊಲ್ಯೂಷನ್. ನಾವು ಡಿಸಿ ಅವರಿಗೆ ತಾವು ಫಾರೆಸ್ಟ್ನವರನ್ನು ಇವ ರೆವೆನ್ಯೂ ಅವರನ್ನು ಎಲ್ಲ ಒಂದು ಮೀಟಿಂಗ್ ಕರೆಸಿ ಕೂತ್ಕೊಂಡು ಒಂದು ಕನ್ಕ್ಲೂಷನ್ ಮಾಡಿ ಜನಪ್ರತಿನಿಧಿಗಳು ಕೂಡ ಕರೆಯೋದು. ನಿಮ್ಮಲ್ಲಿ ಯಾರನ್ನು ಕರಿಬೇಕು? ಎಲ್ಲರೂ ಮೀಟಿಂಗ್ ಆಗುತ್ತೆ ಬಿಡಿ. ಅದೊಂದು ಆಯುಷ್ಮಾನಿಗೆ ಕೇಂದ್ರಕ್ಕೆ ಸೈಟ್ ನೋಡಿದ್ರು ಕೂಡ ಇದೇ ಪ್ರಾಬ್ಲಮ್ ಇದೆ. ಮತ್ತು ಕೆಲವು ಅಂಗನವಾಡಿದು ಕೂಡ ಫಾರೆಸ್ಟು ಅಥವಾ ಬಫರು ಇದೆಲ್ಲ ಬರುವಂಥ ಒಂದು ಪ್ರದೇಶ. DC ಇದ್ದ ಕಾರಣ ನಾನು ಹೇಳ್ತಿದ್ದೆ, ನೀವು ಅದನ್ನೊಂದು ಅಂಗನವಾಡಿಗೆ ಬರುವಂಥ ಸೈಟು ಮತ್ತು ಆಯುಷ್ಮಾನ್ ಕೇಂದ್ರಕ್ಕೆ ಬರುವಂಥ ಸೈಟನ್ನು ಒಂದು ವಿಲೇವಾರಿ ಮಾಡಿಕೊಡ್ಬೇಕಂತ ಚೆನ್ನಾಗಿ ಪೆಂಡಿಂಗ್ ಆಗಿದೆ. ಇನ್ನೊಂದು ಲ್ಯಾಪ್ಸ್ ಹೋಗ್ತದೆ. ಜಾಗ ನೋಡಿದ್ದೇವೆ, ನೋಡಿ ಬಿಲ್ಡಿಂಗ್ ಎಲ್ಲಿದೆ ಜಾಗ? ಅದು ಜಾಗ ಎಲ್ಲಿದೆ? ಬಾದು ಆಯುಷ್ಮಾನ್ ಪೆಂಡಿಂಗ್ ಅದು ಬಂತು.
ಜಾಗ ಐಡೆಂಟಿಫೈ ಆಗಿದೆಯೋ ಇಲ್ವೋ, ಎಲ್ಲಿದೆ ಫೈಲ್ ಅದು? ಲ್ಯಾಂಡ್ ಕ್ಲಿಯರ್ ಇದೆಯಾ? ಆಯ್ತು ಬಾ, ಫೈಲ್ ಯಾರ ಹತ್ರ ಇದೆ? ಮತ್ತೆ ಅದು ಫಾಲೋ ಅಪ್ ಮಾಡಿದ್ರೆ ಮತ್ತೆ ಕೊಟ್ಟಿಸೋದು. ನೀವು ನನಗೆ ಆಮೇಲೆ ಮಾತಾಡಿ. ಸೊ ಧನ್ಯವಾದ. ಇಷ್ಟೊತ್ತು ಪ್ರಾಕೃತಿಕ ವಿಕೋಪದ ಬಗ್ಗೆ ಸಾಕಷ್ಟು ಸೂಚನೆ ನೀಡಿದಂತಹ